ಡಿಯರ್ ಫ್ರೆಂಡ್ಸ್, ಇಂದಿನ ಕ್ಲಾಸಿನಲ್ಲಿ ನಾನು ನಿನ್ನೆಯ ಟಾಪಿಕ್ ಅಂದ್ರೆ ಈ ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದ್ದೆ, ಪ್ರೆಸೆಂಟ್ ಟೆನ್ಸ್ ಹೇಳಿದ್ದೆ, ಅದನ್ನ ಈಗ ಕಂಟಿನ್ಯೂ ಮಾಡ್ತೀನಿ. ಓಕೆ, ಓನ್ಲಿ ಪ್ರೆಸೆಂಟ್ ಟೆನ್ಸ್. ನಾವು ಟೆನ್ಸ್ ಚಾಪ್ಟರ್ ಅನ್ನ ಚಾಲೂ ಮಾಡಿದ್ದೀವಿ ಈಗ. ನಮ್ಮ ಈ ಗ್ರಾಮರ್ ಕೋರ್ಸ್, ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ 3 ಭಾಗಗಳಲ್ಲಿ ನಡೀತದೆ. ಒಂದು ವೊಕ್ಯಾಬುಲರಿ, ಗ್ರಾಮರ್, ಕಂಪೋಸಿಷನ್ ಪಾರ್ಟ್. ಈಗ ವೊಕ್ಯಾಬುಲರಿ ಪಾರ್ಟ್ ಅನ್ನ ನಾವು ಡೈಲಿ ಹೇಳ್ತಾ ಇದೀವಿ. ನಮ್ಮ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಏನು 10 ನಿಮಿಷ, 15 ನಿಮಿಷ, 20 ನಿಮಿಷಗಳ ಕಾಲ ನಾವು ಅದನ್ನ ಹೇಳ್ತೀವಿ. ಗ್ರಾಮರ್ ವೊಕ್ಯಾಬುಲರಿ ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದನ್ನು ಟಾಪಿಕ್ ತೆಗೆದುಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಿರ್ತೀವಿ ಇಲ್ಲಿ. ಅಂದ್ರೆ ವಿಡಿಯೋ ಮೂಲಕ ಅದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಿರ್ತೀನಿ. ಈಗ ನಾವು ತಗೊಂಡಿದ್ದು ವರ್ಬ್ಸ್. ಈ ವರ್ಬ್ಸ್ ನಿಮ್ಗೆ ಮಾತಾಡಕ್ಕೂ ಅನುಕೂಲ ಆಗ್ತಾವ, ಕಾಂಪಿಟೇಟಿವ್ ಎಕ್ಸಾಮ್ಸು ಬರ್ತಾವ, ಮತ್ತು ಗ್ರಾಮರ್ನ ಮುಂದೆ ತಗೊಂಡು ಹೋಗಕ್ಕ, ಗ್ರಾಮರ್ ಅರ್ಥ ಆಗ್ಬೇಕಾಗಿದ್ರ ಈ ವರ್ಬ್ ಚಾಪ್ಟರ್ ಬೇಕೇ ಬೇಕು. ಈ ವರ್ಬ್ 3 ಫಾರ್ಮ್ಸ್ ಬೇಕು. ಅದಕ್ಕಾಗಿ ಈ ವೊಕ್ಯಾಬುಲರಿ ಪಾರ್ಟ್ ನಲ್ಲಿ ಮೊದಲು ತಗೊಂಡಿದ್ದು ನಾನು ವರ್ಬ್ಸ್. ಓಕೆ, ಸಿ ಈಗಾಗಲೇ ಸುಮಾರು 40 ವರ್ಬ್ಸ್ ಆಗಿರ್ಬೇಕಂತ ಅನ್ಸುತ್ತೆ. ಡೈಲಿ 5-6 ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತಾ ಇದ್ದೀನಿ. ಈ ದಿಸ್ ಒನ್ ಏನು ವರ್ಬ್ ಚಾಪ್ಟರ್ ನಾ ಹೇಳಿದ ಹಾಗೆ ಭಾಳ ಇಂಪಾರ್ಟೆಂಟ್. ಇದಕ್ಕೇನಂತೀವಿ? ವರ್ಬ್ 1 ಅಂತೀವಿ, ವರ್ಬ್ 2 ಅಂತೀವಿ, ವರ್ಬ್ 3. ವರ್ಬ್ 3 ಫಾರ್ಮ್ಸ್ ಗಳಲ್ಲಿ ಇರ್ತದೆ. ಓಕೆ, 3 ಫಾರ್ಮ್ಸ್. ಒಂದು ವರ್ಬ್ ಹೇಳಿದ ತಕ್ಷಣ ಅದ್ರ 2 ಫಾರ್ಮ್ಸ್ ಬರ್ಬೇಕು ನಿಮಗೆ, ಅಥವಾ ಇದನ್ನ ಹೇಳಿದ ತಕ್ಷಣ ಇದು 2 ಫಾರ್ಮ್ ಬರಬೇಕು, ಅಥವಾ ಇದು ಇದ್ರೆ ಇದು 2 ಫಾರ್ಮ್ ಗೊತ್ತಾಗ್ಬೇಕು ನಿಮಗೆ. ಓಕೆ, ಬಟ್ ಇವು ಬರ್ತಿರ್ತಾವ, ಕಾಮನ್ ಆಗಿ ನೀವು ಮಾತಾಡ್ತಿರ್ತೀರಿ ಸಾಕಷ್ಟು ವರ್ಡ್ಸ್ ಅನ್ನ, ಕನ್ನಡ ಬಿಟ್ಟು ಇಂಗ್ಲಿಷ್ ನಲ್ಲಿ ಅವನ್ನೇ ಮಾತಾಡ್ತಿರ್ತೀರಿ. ಮಾತಾಡಿದಾಗ ಆ 3 ಫಾರ್ಮ್ಸ್ ಏನು ಅನ್ನೋದು ಅಲ್ಲೇ ಮನಸ್ಸಿನಲ್ಲಿ ನೆನಪು ಮಾಡ್ಕೊಡ್ರಿ. ಅಂದ್ರೆ ಬೇಗನೆ ಕಲಿತೀರಿ ನೀವು, ಇಲ್ಲದೆ ಇದ್ರೆ ಟೈಮ್ ತಗೊಳ್ತಾರ. ಓಕೆ, ಈಗ ಸಿ ದ ನೆಕ್ಸ್ಟ್ ವರ್ಬ್ಸ್. ಕ್ರೈ, ಕ್ರೈಡ್, ಕ್ರೈಡ್, ಕ್ರೈ, ಕ್ರೈಡ್, ಕ್ರೈಡ್. ಕಟ್, ಕಟ್, ಕಟ್. 3 ಫಾರ್ಮ್ ಸೇಮ್ ಐತಿ ನೋಡ್ರಿ. ಕ್ರೈ ಅಂದ್ರ ಅಳುವುದು. ಓಕೆ, ಚೀರು, ಅಳು ಅಂತೀವ್ರಿ. ಹಿ ಕ್ರೈಸ್ ಲೈಕ್ ದಿಸ್. ಕಟ್, ಕತ್ತರಿಸಿ. ಯು ನೋ ಇಟ್. 3 ಫಾರ್ಮ್ ಸೇಮ್. ಕಟ್, ಕಟ್, ಕಟ್. ಯಾಕೆ 3 ಫಾರ್ಮ್ ಸೇಮ್ ಐತೆ? ಒಂದೊಂದರಲ್ಲಿ V2 V3 ಯಾಕೆ ಸೇಮ್ ಇರ್ತಾವ? ರೆಗ್ಯುಲರ್ ವರ್ಬ್, ಇರ್ರೆಗ್ಯುಲರ್ ವರ್ಬ್, ಸ್ಟ್ಯಾಟಿಕ್ ವರ್ಬ್, ಮೊಮೆಂಟ್ ವರ್ಬ್, ಅವನ್ನೆಲ್ಲ ವರ್ಬ್ ಚಾಪ್ಟರ್ ನಲ್ಲಿ ಇನ್ನೊಂದು ಬರ್ತದ. ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳುವಾಗ ವರ್ಬ್ ಚಾಪ್ಟರ್ ಬರ್ತದ, ಅಲ್ಲಿ ಡಿಟೇಲ್ ಆಗಿ ನಾನು ಡಿಸ್ಕಷನ್ ಮಾಡ್ತೀನಿ. ಇಲ್ಲೇ ನಂದ ಉದ್ದೇಶ 3 ಫಾರ್ಮ್ ನಿಮಗೆ ಗೊತ್ತಾಗ್ಬೇಕು. ಓಕೆ, ಅದಕ್ಕಾಗಿ ಡ್ಯಾಮೇಜ್, ಡ್ಯಾಮೇಜ್ಡ್, ಡ್ಯಾಮೇಜ್ಡ್. ಡ್ಯಾಮೇಜ್ ಅಂದ್ರೆ ಹಾಳು ಮಾಡೋದು. ಓಕೆ, ಡ್ಯಾಜಲ್, ಡ್ಯಾಜಲ್ಡ್, ಡ್ಯಾಜಲ್ಡ್ ಅಂದ್ರ ಡ್ಯಾಜಲ್ ಅಂದ್ರೆ ಹೊಳೆಯುವುದು. ಓಕೆ, ಸಾಂದರ್ಭಿಕವಾಗಿ ಅವು ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಿರ್ತಾವ. ಓಕೆ, ಅಂಡ್ ಡೀಲ್, ಡೆಲ್ಟ್, ಡೆಲ್ಟ್ ವ್ಯವಹಾರ ಮಾಡು. ಓಕೆ, ಅನ್ನೋದು ಅರ್ಥ. ಡೆಬಿಲಿಟೇಟ್, ಡೆಬಿಲಿಟೇಟೆಡ್, ಡೆಬಿಲಿಟೇಟೆಡ್. ಡೆಬಿಲಿಟೇಟ್ ಅಂತಂದ್ರ ಏನು ದೌರ್ಬಲ್ಯವಾಗಿರಿಸುವುದು, ದೌರ್ಬಲ್ಯವಾಗಿರುವುದು. ಡೆಬಿಲಿಟೇಟ್ ಅಂತಾರ. ಡೆಬಿಲಿಟೇಟ್, ಡೆಬಿಲಿಟೇಟೆಡ್, ಡೆಬಿಲಿಟೇಟೆಡ್, ದೌರ್ಬಲ್ಯವಾಗಿಸು. ಓಕೆ, ಈಗ ನೋಡ್ರಿ, ಇದು ಓದಕ್ ಬರುದಿಲ್ಲ ಅಂತ ಇಟ್ಕೊಳಕ್ ಹೋಗ್ಬೇಡ್ರಿ. ಒಮ್ಮೆಲೆ ನೀವು ಅದನ್ನ ನೋಡಿ ಓದುವಂತ ಪ್ರಯತ್ನ ಮಾಡ್ಬೇಡ್ರಿ. ಹೇಗೆ ಓದ್ಬೇಕಂತಂದ್ರ ಈಗ ನೋಡ್ರಿ, ಈ ಡೆಬಿಲಿಟೇಟ್ ಪದ ಹೆಂಗ್ ಓದ್ಬೇಕು? ಡಿವೈಡ್ ಮಾಡ್ಬೇಕು, ವರ್ಡ್ಸ್ ಅನ್ನ ಡಿವೈಡ್ ಮಾಡ್ಬೇಕು. ಇಂಗ್ಲಿಷ್ ವರ್ಡ್ಸ್ ಓದ್ಬೇಕಾದ್ರ ನೀವು ಬಿಗಿನರ್ಸ್ ಇದ್ರ ನನಗೆ ಇಂಗ್ಲಿಷ್ ಮಾತಾಡಕ್ ಬರುದಿಲ್ರಿ ಅನ್ನೋದು ಮೂರ್ಖತನ ಅದ. ನಾವು ಒಂದು ಲೆವೆಲ್ ಅನ್ನ ಎಜುಕೇಶನ್ ಅನ್ನ ಮುಗಿಸಿರ್ತೀವಿ ಅಂದ್ರ ಸ್ವಲ್ಪ ನಾಲೆಜ್ ಇದ್ದೇ ಇರ್ತದೆ ನಮಗೆ. ಆ ನಾಲೆಜ್ ಅನ್ನ ಉಪಯೋಗಿಸಿಕೊಂಡು ನೀವು ಇಂಗ್ಲಿಷ್ ಅನ್ನ ತಪ್ಪಿಲ್ಲದೇನೆ ಓದ್ಬಹುದು. ಸಾಮಾನ್ಯವಾಗಿ ಸ್ವಲ್ಪ ಆಗ್ತಿರ್ತದೆ ಪ್ರೊನೌನ್ಸಿಯೇಷನ್, ಅದು ನಮ್ಮ ಭಾಷೆ ಅಲ್ಲ, ಇಂಗ್ಲೆಂಡ್ ಭಾಷೆ ಆಗ್ಲೇಬೇಕು, ನೋ ಪ್ರಾಬ್ಲಮ್ ಎಟ್ ಆಲ್. ಬಟ್ ಮ್ಯಾಕ್ಸಿಮಮ್ ನೀವು 90% ಕರೆಕ್ಟ್ ಆಗಿನೇ ಮಾತಾಡ್ತೀರಿ. ನೋಡ್ರಿ, ಡೆಬಿ, ನಿಮ್ ಅನುಕೂಲ ತಕ್ಕಂಗ ಪಾರ್ಟ್ ಮಾಡ್ಕೊಡ್ರಿ. ಡೆಬಿ ಲಿ ಟೇಟ್, ಡೆಬಿ ಲಿ ಟೇಟ್, ಈ 3 ಸೇರಿ ಓದ್ಬೇಕು. ಡೆಬಿಲಿಟೇಟ್. ಇಷ್ಟೇ 3-4 ಭಾಗಗಳನ್ನ ಮಾಡ್ಬೇಕು. ಅಂದ್ರೆ ಒಂದು ಅರ್ಥ ಕೊಡ್ತಿರ್ಬೇಕು. ಅವ್ರೆ ಡೆಬ್ ಅಂದ್ರೆ ಅಷ್ಟು ಸರಿ ಅನ್ಸೋದಿಲ್ಲ, ಅದಕ್ಕೆ ಡೆಬಿ ಅಂತ ತಗೊಳ್ಬೇಕು. ಈ ತರ ಅರ್ಥ ಬರುವಂಗ ನೀವು
ಕ್ರಿಯೇಟ್ ಮಾಡಬೇಕು. ದೌರ್ಬಲ್ಯವಾಗಿಸುವುದು. ಡಿಕ್ಯಾಪಿಟೇಟ್, ಡಿಕ್ಯಾಪಿಟೇಟ್, ಡಿಕ್ಯಾಪಿಟೇಟೆಡ್, ಡಿಕ್ಯಾಪಿಟೇಟ್, ಡಿಕ್ಯಾಪಿಟೇಟ್, ಸಾರಿ, ಡಿಕ್ಯಾಪಿಟೇಟೆಡ್, ಡಿಕ್ಯಾಪಿಟೇಟೆಡ್. ಓಕೆ, ಅಂದ್ರೆ ಕತ್ತರಿಸು, ಶಿರಚ್ಛೇದನ ಮಾಡು, ತಲೆ ಕಡಿಯುವುದು, ಅದಕ್ಕೆ ಡಿಕ್ಯಾಪಿಟೇಟ್ ಅಂತಾರೆ. ಡಿಕೇ, ಡಿಕೇಡ್, ಡಿಕೇಡ್ ಏನು ನಶಿಸುವುದು, ಕೊಳೆಯುವುದು, ಡಿಕೇ. ಓಕೆ, ಆ ತರ ನಾ ಹೇಳಿದ ಹಾಗೆ ಹೀಗೆ ಒಮ್ಮೆ ತಿಳ್ಕೊಂಡು ಆಮೇಲೆ ಮೂರ್ ಸಲ ಹೇಳ್ಬೇಕು ನೀವು. ಓಕೆ, ಮೂರ್ ಸಲ ಯಾಕಂತಂದ್ರ ಹೆಚ್ಚು ರಿಪೀಟ್ ಮಾಡಿದಾಗ ಮೂರ್ ಸಲ ಅಂದ್ರೆ ಏನರ್ಥ, ಇಲ್ಲಿ ನಮ್ಮ ಕ್ಲಾಸ್ನಲ್ಲಿ 3 ಸಲ ಹೇಳ್ತಿರ್ತೀನಿ. ನೀವು 10 ಸಲನೂ ಓದ್ಕೊಡ್ರಿ, ಬಾಳ್ ಚಲೋ. ಓಕೆ, ರಿಪಿಟೇಷನ್ ಮಾಡ್ಬೇಕು ಅಂದಾಗ ತಲೆಯಲ್ಲಿ ಉಳಿತಾವ. ಕ್ರೈ, ಕ್ರೈಡ್, ಕ್ರೈಡ್, ಕ್ರೈ, ಕ್ರೈಡ್, ಕ್ರೈಡ್, ಕ್ರೈ, ಕ್ರೈಡ್, ಕ್ರೈಡ್, ಕಟ್, 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 ಡ್ಯಾಮೇಜ್, ಡ್ಯಾಮೇಜ್ಡ್, ಡ್ಯಾಮೇಜ್ಡ್, ಡ್ಯಾಮೇಜ್, ಡ್ಯಾಮೇಜ್ಡ್, ಡ್ಯಾಮೇಜ್ಡ್, ಡ್ಯಾಮೇಜ್, ಡ್ಯಾಮೇಜ್ಡ್, ಡ್ಯಾಮೇಜ್ಡ್, ಡ್ಯಾಜಲ್, ಡ್ಯಾಜಲ್ಡ್, ಡ್ಯಾಜಲ್ಡ್. ಈಗ ಕಣ್ಣಿಗೆ ಕುಕ್ಕು, ಹೊಳೆವು, ಅಥವಾ ಇನ್ನೊಂದು ಅರ್ಥದಲ್ಲಿನೂ ಬಳಕೆ ಆಗುತ್ತೆ ಡ್ಯಾಜಲ್. ಐ ಡ್ಯಾಜಲ್ಡ್ ದ ಆಡಿಯನ್ಸ್ ಅಂತಂದ್ರೆ ಬೆರಗುಗೊಳಿಸುವುದು ಅಂತಾನೂ ಅರ್ಥ ಆಗತ್ತದ. ಸಾಂದರ್ಭಿಕವಾಗಿ ಅರ್ಥಗಳು ಚೇಂಜ್ ಆಗ್ತಿರ್ತಾವ, ಅದು ಗ್ರಾಜುವಲಿ ಗೊತ್ತಾಗ್ತಾ ಹೋಗ್ತದೆ ನಿಮಗೆ. ಇಂಗ್ಲಿಷ್ ನಲ್ಲಿ ಅದು ಬಹಳ ಇಂಪಾರ್ಟೆಂಟ್. ಓಕೆ, ಅಂಡ್ ನೋಡ್ರಿ, ಡೀಲ್, ಡೆಲ್ಟ್, ಡೆಲ್ಟ್, ಡೀಲ್, ಡೆಲ್ಟ್, ಡೆಲ್ಟ್ ವ್ಯವಹರಿಸುವುದು. ಡೆಬಿಲಿಟೇಟ್, ಡೆಬಿಲಿಟೇಟೆಡ್, ಡೆಬಿಲಿಟೇಟೆಡ್, ಡೆಬಿಲಿಟೇಟ್, ಡೆಬಿಲಿಟೇಟೆಡ್, ಡೆಬಿಲಿಟೇಟೆಡ್, ಡೆಬಿಲಿಟೇಟ್, ಡೆಬಿಲಿಟೇಟೆಡ್, ಡೆಬಿಲಿಟೇಟೆಡ್, ಡಿಕ್ಯಾಪಿಟೇಟ್, ಡಿಕ್ಯಾಪಿಟೇಟೆಡ್, ಡಿಕ್ಯಾಪಿಟೇಟೆಡ್, ಡಿಕ್ಯಾಪಿಟೇಟ್, ಡಿಕ್ಯಾಪಿಟೇಟೆಡ್, ಡಿಕ್ಯಾಪಿಟೇಟೆಡ್, ಡಿಕ್ಯಾಪಿಟೇಟ್, ಡಿಕ್ಯಾಪಿಟೇಟ್, ಡಿಕ್ಯಾಪಿಟೇಟೆಡ್, ಡಿಕ್ಯಾಪಿಟೇಟೆಡ್, ಡಿಕೇ, ಡಿಕೇಡ್, ಡಿಕೇಡ್, ಡಿಕೇ, ಡಿಕೇಡ್, ಡಿಕೇಡ್, ಡಿಕೇಡ್. ಒಮ್ಮೆ ಮನುಷ್ಯನ ಮೈಂಡ್ ಹೆಂಗಿರ್ತದ, ಒಮ್ಮೆ ಓದಿದಾಗ ಸೆಕೆಂಡ್ ಸಾರಿ ಓದಿದಾಗ ಸ್ವಲ್ಪ ಲಕ್ಷ್ಯ ಕೊಟ್ಟಾಗ ಮಾಡ್ತಾರೆ, ಥರ್ಡ್ ಟೈಮ್ ಓದಿದಾಗ ಇನ್ನಿಷ್ಟು ಸ್ವಲ್ಪ ಸುಧಾರಿಸುತ್ತೆ ಆ ಕಾನ್ಸಂಟ್ರೇಷನ್. ಅದಕ್ಕಾಗಿ ಆ ಕಾನ್ಸಂಟ್ರೇಷನ್ ಹೆಚ್ಚು ಮಾಡೋದಕ್ಕಾಗಿ ಮೂರ್ ಸಲ ಓದ್ರಿ ಅಂತ ಹೇಳೋದು ನಾನು. 5 ಸಲ ಓದಿದ್ರು ಬಹಳ ಚಲೋ, 10 ಸಲ ಓದಿದ್ರು ಬಹಳ ಚಲೋ. ಟೈಮ್ಗೆ ನಿಮ್ಮ ಟೈಮ್ಗೆ ಅನುಕೂಲ ಆಗುವಂಗ, ಅಥವಾ ನಿಮ್ಗೆ ಹೆಚ್ಚು ಪ್ರಾಕ್ಟೀಸ್ ಆಗ್ಬೇಕಾದ್ರ, ನೀವು ಹೆಚ್ಚು ಅದನ್ನ ಬೇಗನೆ ನಾನು ಮಾತಾಡ್ಬೇಕಪ್ಪ ಇಂಗ್ಲಿಷ್ ಗ್ರಾಮರ್ ನ ಕರೆಕ್ಟ್ ಆಗಿ ಕಲಿಬೇಕಂತಂದ್ರ ಸ್ವಲ್ಪ ಹಾರ್ಡ್ ಸ್ಟಡಿ ಮಾಡ್ಬೇಕಾಗತ್ತೆ ಅದ್ರ ಮೇಲೆ. ಓಕೆ, ಲೈಕ್ ದಿಸ್. ಇದು ಇವತ್ತಿನ ವೊಕ್ಯಾಬ್ಯುಲರಿ ಮೇಲಿರುವಂತ ಟಾಪಿಕ್, ವರ್ಬ್ಸ್. ಓಕೆ, ನಾವು ಆಗಾಗಲೇ 40ಕ್ಕಿಂತ ಹೆಚ್ಚು ವರ್ಬ್ಸ್ ಆಗಿದಾವೆ. ಈಗ ಅವುಗಳ ಮುಂದಿನ ಭಾಗ ಇದು. ಈ 200 ಮೇಲೆ ವರ್ಬ್ಸ್ ಅನ್ನು ನಾವು ಇಲ್ಲಿ ಈ ಟಾಪಿಕ್ ನಲ್ಲಿ ಹೇಳ್ತೀವಿ. ಈ ವರ್ಬ್ಸ್ ಟಾಪಿಕ್ ನಲ್ಲಿ 200 ವರ್ಬ್ಸ್ ಅನ್ನ ತಗೋತೀವಿ. ಅದು ಮುಗಿದಾದ್ಮೇಲೆ ಇನ್ನೊಂದು ಟಾಪಿಕ್, ಈ ವೊಕ್ಯಾಬ್ಯುಲರಿಗೆ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತ ಇನ್ನೊಂದು ಟಾಪಿಕ್ ಹೋಗುದು. ಹೇಳಿದಿನಲ್ಲ, ವೊಕ್ಯಾಬ್ಯುಲರಿಗೆ ಡೆವಲಪ್ಮೆಂಟ್ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಟಾಪಿಕ್ಸ್ ಗಳು ಅದಾವ, ಬ್ಯೂಟಿಫುಲ್ ಟಾಪಿಕ್ಸ್ ಅದಾವ. ಬರೀ ನಿಮ್ಮಲ್ಲಿ ವೊಕ್ಯಾಬ್ಯುಲರಿ ಜಾಸ್ತಿ ಆಗೋದಷ್ಟೇ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ನಿಮ್ಗೆ ಬಹಳ ಹೆಲ್ಪ್ ಆಗ್ತಾವ. ಅವು ಬಂದೇ ಬರ್ತಾವ ನೋಡ್ರಿ. ಫ್ರೇಸಲ್ ವರ್ಬ್ಸ್ ಅಂತ ಇರ್ತಾವ. ಲುಕ್ ಆಫ್ಟರ್, ಕಮ್ ಇನ್, ಕಮ್ ಅಬೌಟ್, ಸೆಟ್ ಅಪ್. ಓಕೆ, ಲೈಕ್ ಲುಕ್ ಫಾರ್ವರ್ಡ್ ಟು, ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತಾವ. ಇಡಿಯಮ್ಸ್, ಫಿಕ್ಸಸ್, ಸಫಿಕ್ಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಎಲ್ಲ ಬಹಳ ಬ್ಯೂಟಿಫುಲ್ ಚಾಪ್ಟರ್ಸ್ ಅದಾವ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಹಾಗೆ. ಡೈಲಿ ನಾನು 10, 15, 20 ನಿಮಿಷಗಳ ಕಾಲ ಅವನ್ನ ಈ ಕ್ಲಾಸಿನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಆಕ್ಚುಯಲ್ ಗ್ರಾಮರ್ ಕ್ಲಾಸ್ ಚಲೋ ಹೋಗ್ಕಿಂತ ಮೊದಲು. ಓಕೆ, ನಾವು ಐ ವಿಲ್ ಮೂವ್ ಆನ್ ಟು ದ ಗ್ರಾಮರ್ ಟಾಪಿಕ್. ಓಕೆ, we were discussing present tense. ಹಿಂದಿನ ವಿಡಿಯೋದಲ್ಲಿ ಪ್ರೆಸೆಂಟ್ ಟೆನ್ಸ್ ಅನ್ನ ನೋಡ್ತಾ ಇದ್ವಿ. ಈಗ ನೋಡ್ರಿ, ನೀವು ಈ ವಿಡಿಯೋ ಕೇಳಬೇಕಾದ್ರೆ ಡೈರೆಕ್ಟ್ ಆಗಿ ಈ ವಿಡಿಯೋ ಕೇಳಿದ್ರೆ ಇದು ಅರ್ಥ ಆಗುದಿಲ್ಲ, ಅಷ್ಟು ಕರೆಕ್ಟ್ ಆಗಿ ಅರ್ಥ ಆಗುದಿಲ್ಲ. ಅರ್ಥ ಆಗ್ಬಹುದು, ಡೌಟ್ ಉಳ್ಕೋತಾರೆ ನಿಮ್ಮಲ್ಲಿ. ಅದಕ್ಕಾಗಿ ಈ ಹಿಂದಿನ ವಿಡಿಯೋ ಏನಿದೆ ಅದನ್ನ ನೋಡ್ಕೊಂಡು ಇದನ್ನ ನೋಡ್ಬೇಕು ನೀವು, ಇದನ್ನ ಕೇಳ್ಬೇಕು. ಅಂದಾಗ ಮಾತ್ರ ನಿಮ್ಗೆ ಪರ್ಫೆಕ್ಟ್ ಆಗ್ತದೆ. ಇಲ್ಲದೆ ಇದ್ರ ಅರ್ಥ ಆಗಿಲ್ರಿ ಅಂತ ಹೇಳಕ್ ಹೋಗ್ಬಾರ್ದು. ಓಕೆ, ಆ ಅರ್ಥದಲ್ಲಿ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನ್ ಹೇಳಿ ನಾನು, ಇದು ಪ್ರೆಸೆಂಟ್ ಟೆನ್ಸ್, ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ನಾ ಹೇಳ್ತಾ ಇರೋದು ಓನ್ಲಿ ಪ್ರೆಸೆಂಟ್ ಟೆನ್ಸ್. ಓಕೆ, ಈ ಪ್ರೆಸೆಂಟ್ ಟೆನ್ಸ್
ವಾಕ್ಯಗಳು ಹೇಗಿರ್ತಾವ ಅಂತಂದ್ರ, ಅಥವಾ ಯಾವಾಗ ಮಾತಾಡ್ತೀವಿ ಅಂದ್ರೆ ನಾವು ಕನ್ನಡದಲ್ಲಿ ಒಂದು ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಅಂತ ಹೇಳುವಾಗ ಮಾತ್ರ ಮಾತಾಡ್ತೀವಿ. ಓಕೆ. ಐ ಆಮ್ ಎ ಸ್ಟೂಡೆಂಟ್, ನಾನು ಒಬ್ಬ ವಿದ್ಯಾರ್ಥಿ. ಐ ಆಮ್ ಇಂಟೆಲಿಜೆಂಟ್, ನಾನು ಜಾಣನಿದ್ದೇನೆ. ಐ ಆಮ್ ಇನ್ ಧಾರವಾಡ, ನಾನು ಧಾರವಾಡದಲ್ಲಿದ್ದೇನೆ. ನೋಡಿ, ಕನ್ನಡದಲ್ಲಿ ಇವನಂತ ನಾನು ವಿದ್ಯಾರ್ಥಿ, ನೀವು ಸಬ್ಜೆಕ್ಟ್ ನಾನು ಏನ್ ಅದಿನಂತ ಹೇಳ್ತಾ ಇದ್ರಿ, ಅದಕ್ಕೆ ಇದು ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ದಲ್ಲಿ ಅಫರ್ಮೇಟಿವ್ ಅಂತ ತಿಳ್ಕೊಂಡು ಅಫರ್ಮೇಟಿವ್ ಸೂತ್ರಕ್ಕೆ ಅನುಗುಣವಾಗಿ ಸೆಂಟೆನ್ಸ್ ಅನ್ನ ಬಿಲ್ಡ್ ಮಾಡ್ಬೇಕು, ನೀವು ಕನ್ಸ್ಟ್ರಕ್ಟ್ ಮಾಡ್ಬೇಕು. ಓಕೆ. ಅಂಡ್ ನಾನು ಐ ಆಮ್ ಇಂಟೆಲಿಜೆಂಟ್, ನಾನು ಜಾಣನಿದ್ದೇನೆ. ಹೇಗೆ ಇದ್ದೇನೆ? ಜಾಣನಿದ್ದೇನೆ. ನಾನು ಜಾಣನಿದ್ದೇನೆ ಯಾವ್ದಕ್ಕೆ ಸಂಬಂಧಪಡ್ತಾ? ಪ್ರೆಸೆಂಟ್ ಟೆನ್ಸ್. ಇದ್ದೇನೆ ಪ್ರೆಸೆಂಟ್ ಟೆನ್ಸ್. ಏನ್ ಹೇಳ್ತಿದ್ದು? ಪ್ರೆಸೆಂಟ್ ಟೆನ್ಸ್. ಏನು ಇದ್ದೇನೆ, ಹೇಗೆ ಇದ್ದೇನೆ, ಎಲ್ಲಿದ್ದೇನೆ. ಐ ಆಮ್ ಇಂಟೆಲಿಜೆಂಟ್, ಐ ಆಮ್ ಇನ್ ಧಾರವಾಡ, ನಾನು ಧಾರವಾಡದಲ್ಲಿ ಇದ್ದೇನೆ. ಈ ಸೆಂಟೆನ್ಸ್ ಹೇಳ್ತಾರೆ, ನಾನು ಧಾರವಾಡದಾಗ. ನೀವು ಡೆಲ್ಲಿಯಾಗಿದ್ದು ಇರ್ತೀರಂತ ತಿಳ್ಕೊಡ್ರಿ. ಡೆಲ್ಲಿ ಒಳಗ ಫೋನ್ ಮಾಡ್ತಾರ ನಮ್ಮ ಫ್ರೆಂಡ್, ಎಲ್ಲಿದಿಲ್ಲ ಅಂತ ಕೇಳ್ತಾರ. ನೀವು ಅವಾಗ ಏನಂತ ಹೇಳ್ತೀರಿ? ನೀವು ಆಲ್ರೆಡಿ ಡೆಲ್ಲಿಯಾಗ ಇರ್ತೀರಿ, ನಾನು ಡೆಲ್ಲಿಯಾಗ ಅದೀನಿ, ನಾನು ಡೆಲ್ಲಿಯಾಗ ಅದೀನಿ, ನಾನು ಡೆಲ್ಲಿಯಾಗ ಅದೀನಿ ಅಂತೀರಿ. ಹಿಂಗ ಇದನ್ನ ನೀವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅವನಿಗೆ. ಹೆಂಗ್ ಹೇಳ್ತಾರೆ? ನಾ ಡೆಲ್ಲಿಯಾಗ ಅದೀನಿ ಅಂತೇಳಿ ಆನ್ಸರ್ ಬರ್ತದ. ಆನ್ಸರ್ ಕೊಡ್ತೀರಿ ನೀವು ಅಲ್ಲಿ ಡೆಲ್ಲಿಯಲ್ಲಿ ಇದ್ದುಕೊಂಡು. ಏನ್ ಹೇಳ್ತೀರಿ? ಕನ್ನಡದಲ್ಲಿ ಹೇಳ್ತೀರಿ, ನಾ ಡೆಲ್ಲಿಯಾಗ ಅದೀನಿ ಅಂತ ಹೇಳ್ತೀರಿ ಅವ್ನಿಗೆ. ನೀವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅವನಿಗೆ. ಹೆಂಗ್ ಹೇಳ್ತೀರಿ? ತಿಳ್ಕೊಬೇಕು. ನಾ ಡೆಲ್ಲಿಯಾಗ ಅದೀನಿ ಅಂತ ನಮ್ಮ ಆಡು ಭಾಷೆದಲ್ಲಿ ಹೇಳ್ಬಿಡ್ತೀರಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದೀನಿ ಅದೀನಿ ಅಂತೀವಿ. ಒಂದೊಂದ್ ಕಡೆಗೆ ಇದೀನಿ ಇದೇನೆ ಅಂದನು ಅಂತಾರ. ಗ್ರಾಮ್ಯಾಟಿಕಲ್ ಆಗಿನೂ ಮಾತಾಡ್ತಾರ. ನಿಮ್ಮ ಯಾವ ಭಾಷೆ ಇರ್ತದ ಆ ಭಾಷೆಯನ್ನ ಗ್ರಾಮ್ಯಾಟಿಕಲ್ ಆಗಿ ಕನ್ವರ್ಟ್ ಮಾಡ್ಬೇಕು. ಈಗ ನಾನು ಡೆಲ್ಲಿಯಲ್ಲಿ ಇದ್ದೇನೆ. ಓಕೆ. ಐ ಆಮ್ ಇನ್ ಡೆಲ್ಲಿ. ಇದು ಯಾವ ಟೆನ್ಸ್? ಇದು ಓನ್ಲಿ ಪ್ರೆಸೆಂಟ್ ಟೆನ್ಸ್. ನೋಡ್ರಿ, ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಓನ್ಲಿ ಫ್ಯೂಚರ್ ದಲ್ಲಿ ಯಾವುದೇ ಕಾರಣಕ್ಕೂ ಕ್ರಿಯಾಪದವನ್ನ ಯೂಸ್ ಮಾಡುವುದಿಲ್ಲ. ತಲೆಯಲ್ಲಿ ಇಟ್ಕೊಡ್ರಿ. ನಾವ್ ಏನೇ ಮಾತಾಡ್ಲಿ ಎರಡು ಪ್ರಕಾರವಾಗಿ ಮಾತಾಡ್ತೀವಿ. ಒಂದು ಕ್ರಿಯಾಪದ ಇದ್ದಂತ ಸೆಂಟೆನ್ಸ್ ಅನ್ನ ಮಾತಾಡ್ತೀವಿ, ಇನ್ನೊಂದು ಕ್ರಿಯಾಪದ ಇಲ್ಲದೇ ಇರುವಂತ ಸೆಂಟೆನ್ಸ್ ಅನ್ನ ಮಾತಾಡ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಓಕೆ. ಸೊ ಇದು ಡೆಲ್ಲಿಯಲ್ಲಿ ಅದೀನಿ, ನಾನು ಎಲ್ಲಿ ಇದೀನಿ, ಸಬ್ಜೆಕ್ಟ್ ಎಲ್ಲಿ ಇದೆ ಅಂತ ಮಾತ್ರ ಈ ಸೆಂಟೆನ್ಸ್ ಹೇಳ್ತಾ ಇದೆ, ಬೇರೆ ಏನೂ ಹೇಳ್ತಾ ಇಲ್ಲ. ಓಕೆ. ಮುಂದೆ ಹೇಳ್ಬೇಕು, ಐ ಆಮ್ ಇನ್ ಡೆಲ್ಲಿ ಫಾರ್ ಯು ಪಿ ಎಸ್ ಸಿ ಎಕ್ಸಾಮ್ಸ್, ಫಾರ್ ಯು ಪಿ ಎಸ್ ಸಿ ಪ್ರಿಪರೇಷನ್ ಅಂತಾನು ಮುಂದಿನ ಎಕ್ಸ್ಟ್ರಾ ವರ್ಡ್ಸ್ ಅವು ನೀವು ಬೆಳೆಸಬಹುದು ಸೆಂಟೆನ್ಸ್ ಅನ್ನ. ಅದು ಕ್ರಮೇಣವಾಗಿ ಹೇಳ್ಕೋತ ಹೋಗ್ತೀನಿ ನಾನು. ಓಕೆ. ಒಮ್ಮಿದ್ದೊಮ್ಮಲ್ಲಿ ಜಂಪ್ ಆಗುದಿಲ್ಲ ಅದಕ್ಕೆ. ಇದು ಸಿಂಪಲ್ ಟು ಕಾಂಪ್ಲೆಕ್ಸ್ ಹೋಗುದು. ಕೇಳ್ತಾ 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 ಅದ್ಭುತವಾದ ಸೆಂಟೆನ್ಸ್ ಗಳನ್ನ ಮಾಡಕ್ ಕಲಿತೀರಿ. ಎಂತ ಸೆಂಟೆನ್ಸ್ ಮಾಡ್ತೀರಿ ಅಂದ್ರ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸೆಂಟೆನ್ಸ್ ಒಂದ ಸೆಂಟೆನ್ಸ್ ಇರ್ತದ, ಅಂತ ಸೆಂಟೆನ್ಸ್ ಅನ್ನ ಮಾತಾಡ್ತೀರಿ ನೀವು. ಅಥವಾ ಅಂತ ಸೆಂಟೆನ್ಸ್ ಅನ್ನ ಬರೆಯಕ್ ಕಲಿತೀರಿ. ಓಕೆ. ಸೊ ಬಟ್ ಪ್ರೊವೈಡೆಡ್ ಎಲ್ಲಾ ವಿಡಿಯೋಸ್ಗಳನ್ನ ಕರೆಕ್ಟ್ ಆಗಿ ಪ್ರೀತಿಯಿಂದ ಖುಷಿಯಿಂದ ನೋಡ್ಬೇಕು. ಲೈಕ್ ದಿಸ್. ಈಗ ನೋಡಿ, ಇದು ಫಾರ್ಮುಲಾ ಸಬ್ಜೆಕ್ಟ್ ಟು ಬಿ ಫಾರ್ಮ್. ಟು ಬಿ ಫಾರ್ಮ್ ಯಾವ್ಯಾವಲ್ಲಿ? ಆಮ್, ಈಸ್, ಆರ್. ಇವುಗಳ ಮುಂದೆ ಇವು ಬರ್ತಾವ ನೋಡ್ರಿ. ನೌನ್ ಇರ್ಬೋದು, ಎಡ್ಜೆಕ್ಟಿವ್ ಇರ್ಬೋದು, ಎಡ್ಜೆಕ್ಟಿವ್ ನೌನ್ ಇರ್ಬೋದು, ಪೊಸೆಸಿವ್ ಎಡ್ಜೆಕ್ಟಿವ್ ಇರ್ಬೋದು, ಪ್ಲಸ್ ನೌನ್ ಇರ್ತದ, ಅಡ್ವರ್ಬ್ ಇರ್ಬೋದು, ಪ್ರಿಪೊಸಿಷನ್ ಇರ್ಬೋದು, ಪ್ರಿಪೊಸಿಷನ್ ನೌನ್ ಇರ್ಬೋದು. ಈಗ ನೋಡ್ರಿ, ಐ ಹ್ಯಾವ್ ಗಿವನ್ ಹಿಯರ್ ಮೋರ್ ಸೆಂಟೆನ್ಸಸ್, ಮೋರ್ ಎಕ್ಸಾಂಪಲ್ಸ್ ಫಾರ್ ಪ್ರೆಸೆಂಟ್ ಟೆನ್ಸ್. ಓಕೆ. ಇಂದಿನ ಸ್ಥಿತಿಯನ್ನ ಹೇಳ್ತಾರೆ. ಇಂದಿನ ಸ್ಥಿತಿ, ಈಗಿನ ಸ್ಥಿತಿ. ಫಸ್ಟ್ ಒನ್, ಐ ಆಮ್ ಎ ಟೀಚರ್. ಎ ಮತ್ತು ಎನ್ ಇವು ಒಂದು, ಒಬ್ಬ ಅನ್ನೋ ಅರ್ಥದಲ್ಲಿ ಬಳಕೆ ಆಗ್ತಿರ್ತಾವ. ನಾನು ಶಿಕ್ಷಕ ಇದ್ದೇನೆ. ಒಬ್ಬ ಅಂತ ಕನ್ನಡದಲ್ಲಿ ಹೇಳ್ತಿರುದಿಲ್ಲ, ಇದರ ಅರ್ಥ ಒಬ್ಬ ಅಂತನ ಅರ್ಥ. ಓಕೆ. ನಾನು ಒಬ್ಬ ಶಿಕ್ಷಕ ಇದ್ದೇನೆ. ನಾನು ಏನು ಇದ್ದೇನೆ? ಒಬ್ಬ ಶಿಕ್ಷಕ ಇದ್ದೇನೆ. ಏನ್ ಬಳಸ್ತಾ ಇದೀನಿ? ನೌನ್ ಬಳಸ್ತಾ ಇದೀನಿ ನಾನು ಇಲ್ಲಿ. ಇದು ನೌನ್. ಇದು ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಓಕೆ. ಮುಂದೆ ಬೆಳೆಸಬಹುದು, ಐ ಆಮ್ ಎ ಟೀಚರ್ ಇನ್ ದಟ್ ಸ್ಕೂಲ್. ನಾನು ಆ ಶಾಲೆಯಲ್ಲಿ ಶಿಕ್ಷಕ ಇದ್ದೇನೆ. ಅದು ಎಕ್ಸ್ಟ್ರಾ ವರ್ಡ್ ಮುಂದಿಂದ. ಓಕೆ. ನೋಡ್ರಿ, ಐ ಆಮ್ ಎ ಟೀಚರ್. ನೆಕ್ಸ್ಟ್, ಯು ಆರ್ ವಾಯ್ಸ್. ನೀನು ಬುದ್ಧಿವಂತ ಇದ್ದೀ. ಅದಿ ಅದಿ ಅಂತೀವಿ. ಇದ್ದಿ ಅನ್ನೋ ಬದಲಾಗಿ ಅದಿ ಅಂತೀವಿ. ನೀನು ಬುದ್ಧಿವಂತ ಅದೀವಿ. ಎಡ್ಜೆಕ್ಟಿವ್. ಇದು ಎಡ್ಜೆಕ್ಟಿವ್. ಇದು ಯಾವುದು? ವಾಯ್ಸ್ ಅನ್ನೋದು ಎಡ್ಜೆಕ್ಟಿವ್. ಎಡ್ಜೆಕ್ಟಿವ್ ಇನ್ನೂ ಚಾಪ್ಟರ್ ಹೇಳಿಲ್ಲ ನಾನು. ಅದನ್ನ ಮುಂದೆ ಹೇಳಿದಾಗ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಅದು ಚಾಪ್ಟರ್ ಬರ್ತದೆ, ಬ್ಯೂಟಿಫುಲ್ ಚಾಪ್ಟರ್. ಅದನ್ನೇ ಒಂದು 5 ದಿನ ಕಲಿಸ್ತೀನಿ ನಾನು. ಆ ಚಾಪ್ಟರ್ ನಲ್ಲಿ ಎಡ್ಜೆಕ್ಟಿವ್ ಅಂದ್ರೆ ಏನು ಅಂತ ಗೊತ್ತಾಗತ್ತ. ನಿಮಗೆ ಇದಕ್ಕೆ ಸಂಬಂಧಪಟ್ಟಾಗ ಹೇಳ್ತೀನಿ ಏನದು ಎಡ್ಜೆಕ್ಟಿವ್ ಅಂದ್ರೆ. ಎಡ್ಜೆಕ್ಟಿವ್ ಅಂದ್ರೆ ಒಂದು ಪದ ದಟ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರೊನೌನ್.
ಒಂದು ನೌನು ಅಥವಾ ಪ್ರನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತದ, ಅದ್ರ ಬಗ್ಗೆ ಹೇಳ್ತದ. ಈಗ ನೋಡ್ರಿ, ವಾಯ್ಸ್ ಯಾರಿಗ್ ಸಂಬಂಧಪಟ್ಟದ? ಆರಿಗ್ ಸಂಬಂಧಪಟ್ಟತೋ ಇವ್ಗ್ ಸಂಬಂಧಪಟ್ಟದ. ಇಟ್ ಈಸ್ ರಿಲೇಟೆಡ್ ಟು ಯು. ವಾಯ್ಸ್ ಯಾರು ಈ ಸೆಂಟೆನ್ಸ್ ದಲ್ಲಿ? ನೀನು. ನೀನುಗೆ ಸಂಬಂಧಪಟ್ಟದ, ಅದಕ್ಕ ಅದು ಎಡ್ಜೆಕ್ಟಿವ್. ಈಸ್ ಎ ಟಾಲ್ ಮ್ಯಾನ್. ಟಾಲ್ ಅನ್ನೋದು ಯಾರಿಗೆ ಸಂಬಂಧಪಟ್ಟದ? ಮ್ಯಾನ್. ನೌನ್, ಮ್ಯಾನ್ ಅನ್ನೋದು ನೌನ್. ಇದು ಪ್ರನೌನ್. ಹಿ ಅನ್ನೋದು ಪ್ರನೌನ್. ಹೀಗೂ ಸಂಬಂಧಪಟ್ಟದ, ನೌನಿಗೆ ಸಂಬಂಧಪಟ್ಟದ. ಟಾಲ್ ಅನ್ನೋ ವರ್ಡ್, ಹಿ ಈಸ್ ಎ ಟಾಲ್ ಮ್ಯಾನ್, ಹಿ ಈಸ್ ಎ ಟಾಲ್ ಮ್ಯಾನ್. ಓಕೆ, ಅದಕ್ಕ ಎಡ್ಜೆಕ್ಟಿವ್ ಅನ್ನೋದು ನೌನ್ ಅನ್ನು ಡಿಸ್ಕ್ರೈಬ್ ಮಾಡುತ್ತ, ಪ್ರನೌನ್ ಅನ್ನು ಡಿಸ್ಕ್ರೈಬ್ ಮಾಡುತ್ತೆ. ಓಕೆ, ಯು ಆರ್ ವಾಯ್ಸ್, ಇಲ್ಲಿ ಇದನ್ನಷ್ಟೇ ಹೇಳಿದ್ ನೋಡ್ರಿ, ಹೇಳಿದ್ರಿ ನೀವು, ಯು ಆರ್ ವಾಯ್ಸ್, ಹಿ ಈಸ್ ಎ ವೈಸ್ ಸ್ಟೂಡೆಂಟ್. ಇದರಲ್ಲಿ ಎಡ್ಜೆಕ್ಟಿವ್ನು ಇದೆ, ನೌನು ಇದೆ. ನೋಡಿ, ವೈಸ್ ಇದು ನೌನ್, ನೌನ್ ಅನ್ನು ಡಿಸ್ಕ್ರೈಬ್ ಮಾಡುತ್ತಾ, ಪ್ರನೌನ್ ಅನ್ನು ಡಿಸ್ಕ್ರೈಬ್ ಮಾಡ್ತದ ವೈಸ್ ಅನ್ನೋದು. ಈ ವೈಸ್ ಹೀಗೂ ಸಂಬಂಧಪಟ್ಟದ, ಸ್ಟೂಡೆಂಟ್ಗೂ ಸಂಬಂಧಪಟ್ಟದ. ಗೊತ್ತೈತ್ರಿ? ಇಲ್ಲಿ ಪ್ರನೌನಿಗೆ ಸಂಬಂಧಪಟ್ಟದ ಈ ವೈಸ್, ಇಲ್ಲಿ ನೌನಿಗೂ ಸಂಬಂಧಪಟ್ಟದ, ಈಗ ಪ್ರನೌನಿಗೂ ಸಂಬಂಧಪಟ್ಟದ. ಅದು ಪ್ರನೌನ್ ಆದ್ರೂ ಹೊಗಳ್ತಿರ್ಬೋದು ಅಥವಾ ಡಿಸ್ಕ್ರೈಬ್ ಮಾಡ್ತಿರ್ಬೋದು, ನೌನ್ ಅನ್ನಾದ್ರೂ ಡಿಸ್ಕ್ರೈಬ್ ಮಾಡ್ತಿರ್ಬೋದು. ದಟ್ ಈಸ್ ಎಡ್ಜೆಕ್ಟಿವ್. ಓಕೆ, ನಾಮ ವಿಶೇಷಣ ಅಂತಾರ ಅದಕ್ಕೆ. ವಾಯ್ಸ್ ಸ್ಟೂಡೆಂಟ್ ನೋಡ್ರಿ, ವಾಯ್ಸ್ ಎಡ್ಜೆಕ್ಟಿವ್, ಸ್ಟೂಡೆಂಟ್ ನೌನ್, ಎನ್, ವಾಯ್ಸ್ ಸ್ಟೂಡೆಂಟ್. ಕನ್ನಡದಲ್ಲಿ ಹೆಂಗೇನೆ ಬಹಳ ಹತ್ತಿರವಾಗಿದೆ ಕನ್ನಡಕ್ಕೆ. ಅದಕ್ಕೆ ಕನ್ನಡದ ಮೂಲಕವೇ ನಾವು ಇಂಗ್ಲಿಷ್ ನಲ್ಲಿ ಕಲಿಬೇಕು, ಇಂಗ್ಲಿಷ್ ಅನ್ನ ಕಲಿಬೇಕು, ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕು, ಇಂಗ್ಲಿಷ್ ಅನ್ನ ಬರೆಯಕ್ ಕಲಿಬೇಕು, ಇಂಗ್ಲಿಷ್ ನಲ್ಲಿರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡ್ಬೇಕು. ದಟ್ ಈಸ್ ದ ಬೆಸ್ಟ್ ಮೆಥಡ್. ಓಕೆ, ಇದನ್ನ ಬಿಟ್ರೆ ನೀವು ಯಾವ ಮೆಥಡ್ ಆಗುದಿಲ್ಲ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಸಾಕಷ್ಟು ಕೋಚಿಂಗ್ ಸೆಂಟರ್ಸ್ ಅದಾವ, ಆದ್ರೂ ಸಹಿತ ಬಹಳಷ್ಟು ಜನ ಟ್ರೈನಿಂಗ್ ತೋದಿದಾರ. ಅದು ಯಾಕೆ ಮಾತಾಡ್ತಾ ಇಲ್ಲ ಹಾಗಾದ್ರೆ? ದಟ್ ಕ್ವಶನ್ ಅರೈಸಸ್. ಓಕೆ, ಹಾಗೆ ಏನು ಸ್ಟೇಜ್ ಮೇಲೆ ಹೋಗಿ ಒಂದು 5 ನಿಮಿಷ ಮಾತಾಡ್ಸಿದ್ರ ಮಾತಾಡಕ್ ಆಗುದಿಲ್ಲ. ಹೊರಗೆ ಹೋಗಿಂದ ಮತ್ತ ತನ್ನ ಪಾಡಿಗೆ ತಾಗಿದ್ದು ಬಿಡ್ತಾನ. ಮೊದಲು ಯಾವ ಸ್ಥಿತಿಯಲ್ಲಿ ಇರ್ತಾನೋ ಅದೇ ಸ್ಥಿತಿಯಲ್ಲೇ ಇರ್ತಾನ. ಅದಕ್ಕಾಗಿ ಪರ್ಮನೆಂಟ್ ಆಗಿ ಬರ್ಬೇಕಪ್ಪ ನಿಮ್ಗೆ ಅಂತಂದ್ರ ಈ ಪದ್ಧತಿಯನ್ನ ಅನ್ವಯಿಸ್ಬೇಕು. ನೀವು ಕನ್ನಡದ ಮೂಲಕವೇ ಕಲಿಬೇಕು ಈ ಸ್ಟೇಜ್ ನಲ್ಲಿ, ಈ ಹಂತದಲ್ಲಿ, ಈ ಒಂದು ವಯಸ್ಸಿನಲ್ಲಿ. ಇಲ್ಲದೆ ಇದ್ರೆ ನಾ ಇಂಗ್ಲಿಷ್ ಟು ಇಂಗ್ಲಿಷ್ ಮಾತಾಡ್ತೇನ್ರಿ ಅಂತಂದ್ರ ಇದನ್ನ ನೋಡೋದು ಅವಶ್ಯಕತೆ ಇರುದಿಲ್ಲ, ಅಥವಾ ನೀವು ಟ್ಯೂಷನ್ ಕ್ಲಾಸಸ್ ಹೋಗೋದು ಅವಶ್ಯಕತೆ ಇರುದಿಲ್ಲ. ಇಂಗ್ಲಿಷ್ ಬಂದೇ ಬರ್ತದ. ನೀವು 4 ಜನದ ಜೊತೆ ಏನೋ ಯಾರ್ಯಾರು ಇಂಗ್ಲಿಷ್ ಬರ್ತತೋ ಅವ್ರ ಜೊತೆಗೆ ನೀವು ಮಾತಾಡ್ತಾ ಇದ್ರೆ ಅದು ಬಂದೇ ಬರ್ತದ. 20-30% ಬಂದೇ ಬರ್ತದ. ನೋ ಪ್ರಾಬ್ಲಮ್ ಎಟ್ ಆಲ್. ಅದಕ್ಕ ವಿಡಿಯೋ ನೋಡ್ಬೇಕು, ಮತ್ತೊಂದ್ ಮಾಡ್ಬೇಕು, ಅಥವಾ ಮಾತಾಡೋದು, ವಿಡಿಯೋ ನೋಡೋದು, ಇಂಗ್ಲಿಷ್ ನ್ಯೂಸ್ ಚಾನಲ್ ನೋಡಿದ್ರ ಮಾತಾಡಕ್ ಬಂದೇ ಬರ್ತದ ನಿಮಗೆ. ಆದರೆ ಕಂಪ್ಲೀಟ್ ಆಗಿ ಬರುದಿಲ್ಲ. ಸ್ವಲ್ಪ ಮಟ್ಟಿಗೆ ಮಾತ್ರ ನೀವು ಕಮ್ಯುನಿಕೇಶನ್ ಮಾತ್ರ ಮಾಡಕ್ ಕಲಿತೀರಿ ಅಷ್ಟೇ. ಗ್ರಾಮೆಟಿಕಲ್ ಆಗಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಇದೆಯಲ್ಲ ಮುಂದೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕಾದ್ರ ಬರೇ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತ. ನೀವು ಬರೀ ಕಮ್ಯುನಿಕೇಶನ್ಗೆ ಸಲುವಾಗಿ ಮಾತ್ರ ನಾ ಇಂಗ್ಲಿಷ್ ಕಲಿತೀನಿ ಅಂದ್ರ ಯಾವುದೇ ಟ್ಯೂಷನ್ ಕ್ಲಾಸಸ್ ಹೋಗೋದು ಅವಶ್ಯಕತೆ ಇರುದಿಲ್ಲ. ನೀವು ಆರಾಮಾಗಿ ಮಾತಾಡ್ಬೋದು ಅದನ್ನು. ಓಕೆ, ಲೈಕ್ ದಿಸ್. ಸ್ವಲ್ಪ ಮಟ್ಟಿಗೆ ಮಾತಾಡಕ್ ಕಲಿತೀರಿ, ಅದ್ರ ಪರ್ಮನೆಂಟ್ ಆಗಿ ಬರ್ಬೇಕಪ್ಪ ನನಗೆ ಇಂಗ್ಲಿಷ್. ಓಕೆ, ಆ ಅರ್ಥದ ನಾನು ಒಂದು ಪ್ಯಾರಾ ಬರೆಯಕ್ ಬರ್ತಿರ್ಬೇಕು, ಒಂದು ಎಸ್ಸೆ ಬರೆಯಕ್ ಬರ್ತಿರ್ಬೇಕು, ಒಂದು 10 ನಿಮಿಷ ಮಾತಾಡಕ್ ಬರ್ತಿರ್ಬೇಕು ಅನ್ನುವಂತ ಕಾನ್ಫಿಡೆನ್ಸ್ ಬೆಳಿಬೇಕಾದ್ರೆ ಈ ಪದ್ಧತಿಯನ್ನ ಅನ್ವಯಿಸ್ಬೇಕು. ಓಕೆ, ಈಗ ನೋಡ್ರಿ, ಜಾನ್ ಈಸ್ ಮೈ ಸ್ಟೂಡೆಂಟ್. ಜಾನ್ ಈಸ್ ಮೈ ಸ್ಟೂಡೆಂಟ್. ಈ ಮೈ ಅನ್ನೋದು ಪೊಸೆಸಿವ್ ಅಡ್ಜೆಕ್ಟಿವ್. ಇದು ಬೇರೆ ಅಲ್ಲ, ಇದು ಬೇರೆ, ಇದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಮೈ ಅನ್ನೋದೇ ಪೊಸೆಸಿವ್ ಅಡ್ಜೆಕ್ಟಿವ್. ಪೊಸೆಸಿವ್ ಅಡ್ಜೆಕ್ಟಿವ್ ಇದು ಮೈ. ಪೊಸೆಸಿವ್ ಅಡ್ಜೆಕ್ಟಿವ್. ನನ್ನ, ಅವನ, ಅವಳ, ಅದರ. ಇದು ಪೊಸೆಸಿವ್ ಅಂದ್ರ ಪ್ರಾಪರ್ಟಿ, ಇದು ನಂದು ಪ್ರಾಪರ್ಟಿ ಅನ್ನುವಂತ ಅರ್ಥ. ಇದು ನನ್ನ ಮನೆ. ನನ್ನ ಅನ್ನೋದೇನು ಪೊಸೆಸಿವ್ ಅಡ್ಜೆಕ್ಟಿವ್ ಪ್ಲಸ್ ಮನೆ. ಈಗ ನೋಡ್ರಿ, ಮೈ ನೌನ್, ಇದು ನೌನ್, ಇದು ಪೊಸೆಸಿವ್ ಅಡ್ಜೆಕ್ಟಿವ್. ಪೊಸೆಸಿವ್ ಅಡ್ಜೆಕ್ಟಿವ್ ಇದು ಪ್ಲಸ್ ನೌನ್. ಪ್ಲಸ್ ಯಾಕೆ ಬರ್ದಿನಿ ಅಂತಂದ್ರೆ ಅಲ್ಲಿ ಪ್ಲಸ್ ನೌನ್ ಬರ್ಲೇಬೇಕು. ನೀವು ಪೊಸೆಸಿವ್ ಅಡ್ಜೆಕ್ಟಿವ್ ಹೇಳಿದ್ಮೇಲೆ ನೌನ್ ಬರ್ಲೇಬೇಕು. ಈಗ ನೋಡ್ರಿ, ಮೈ, ಹೀಸ್ ಮೈ ಅಂತ ಹೇಳಿ ಬಿಟ್ಬಿಡ್ತೀನಿ ನಾನು. ಅವನು ನನ್ನ. ಮುಂದೆ ಏನು ಕ್ವಶನ್ ಅರೈಸ್ ಆಗುತ್ತಲ್ಲ, ಅದಕ್ಕೆ ಒಂದು ನೌನ್ ಬರ್ಲೇಬೇಕು. ಏನಂದ್ರೆ ಪೊಸೆಸಿವ್ ಅಡ್ಜೆಕ್ಟಿವ್ ಆಗುದಿಲ್ಲ ಅದು. ಹಿ ಈಸ್ ಮೈ ಸ್ಟೂಡೆಂಟ್, ದಟ್ ಈಸ್ ಮೈ ಹೋಮ್, ಹಿ ಈಸ್ ದೇರ್ ಟೀಚರ್ಸ್, ಸೊ ಹಿ ಈಸ್ ದೇರ್ ಟೀಚರ್. ಓಕೆ, they are my students, like this. John is my student. My ಅನ್ನೋದು ಪೊಸೆಸಿವ್ ಅಡ್ಜೆಕ್ಟಿವ್. ಇದು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ ನಾವು. ಇಂಗ್ಲಿಷ್ ನಲ್ಲಿನೂ ಕನ್ನಡದಲ್ಲಿ ಅದ ಅವಶ್ಯಕತೆ ಇದೆ. ಪೊಸೆಸಿವ್ ಅಂದ್ರೆ ಇದು ನಂದು ಅನ್ನುವಂತ ಅರ್ಥ ಬರುವುದು.
ಅವಳು ನನ್ನ ಸಹೋದರಿ, ನನ್ನ. ಓಕೆ, ಅವನು ನನ್ನ ಸಹೋದರ, ನನ್ನ. ಓಕೆ, ಇದು ಅದರ ಬಾಲ, ಅದರ. ಯಾವ್ದಕ್ ಸಂಬಂಧಪಡುತ್ತ, ಅದಕ್ಕೆ ಸಂಬಂಧಪಡುತ್ತ. ಓಕೆ, ಮೇರಿ ಈಸ್ ಹಿಯರ್. ನೆಕ್ಸ್ಟ್ ಒನ್, ಮೇರಿ ಈಸ್ ಹಿಯರ್. ಈಗ ನೋಡ್ರಿ, ಅಡ್ವರ್ಬ್ ಅದು ಬೇರೆ ಬೇರೆ ಚಾಪ್ಟರ್ ಬರ್ತಾವ. ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ ಬರ್ತಾವ. ಸೆಪರೇಟ್ ಚಾಪ್ಟರ್. ಒಂದು ತಿಂಗಳ ಕಾಲ ಸುಮಾರು 40ರಿಂದ 50 ವಿಡಿಯೋಸ್ ಅವೇ ಆಗ್ತಾವ, ಪಾರ್ಟ್ಸ್ ಆಫ್ ಸ್ಪೀಚ್. ಅದಕ್ಕಾಗಿ ಸೆಪರೇಟ್ ಆಗಿ ಒಂದು ಡಿಸ್ಕಷನ್ ಇನ್ ಡೀಟೇಲ್ ಆಗಿ ಮಾಡ್ತೀನಿ. ಇಲ್ಲಿ ಇದನ್ನ ಹೇಳ್ತಾ ಇದೀನಲ್ಲ, ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನಾವು ಟಚ್ ಮಾಡ್ಬೇಕಾಗುತ್ತೆ ಆ ಟಾಪಿಕ್ಗೆ. ಅಡ್ವರ್ಬ್ ಅಂದ್ರೆ ತಿಳ್ಕೊಡ್ರಿ. ಹಿಯರ್ ಇಲ್ಲಿ ಅಡ್ವರ್ಬ್, ಅಲ್ಲಿ ಅಡ್ವರ್ಬ್, ಟುಡೇ ಅಡ್ವರ್ಬ್, ಟುಮಾರೋ ಅಡ್ವರ್ಬ್, ಎಸ್ಟರ್ಡೇ ಅಡ್ವರ್ಬ್, ಇದಕ್ಕೆಲ್ಲ ಅಡ್ವರ್ಬ್ ಅಂತೀವಿ. ವೆರಿ ಬಹಳ ಅಡ್ವರ್ಬ್ ಅಷ್ಟೇ. ಈಗ ತಲೆಯಲ್ಲಿ ಇಟ್ಕೊಡ್ರಿ, ಇವಕ್ಕೆ ಅಡ್ವರ್ಬ್ ಅಂತೀವಿ, ಕ್ರಿಯಾ ವಿಶೇಷಣ ಇವು. ಓಕೆ, ನೋಡಿ, ಮೇರಿ ಈಸ್ ಹಿಯರ್. ಹಿಯರ್ ಅನ್ನೋದು ಇಲ್ಲಿ ಅಂತ ಅಡ್ವರ್ಬ್, ಇಲ್ಲಿದ್ದಾಳೆ ಅಡ್ವರ್ಬ್. ಇದನ್ನಾದ್ರೂ ಹೇಳ್ತಿರ್ತಾರೆ, ಮೇರಿ ಇಲ್ಲಿದ್ದಾಳೆ, ಮೇರಿ ಅಲ್ಲಿದ್ದಾಳೆ. ಮೇರಿ ಇಸ್ ದೇರ್, ಮೇರಿ ಇಸ್ ಹಿಯರ್, ಇಟ್ ಈಸ್ ಹಿಯರ್, ಇದು ಇಲ್ಲಿದೆ. ಇಟ್ ಈಸ್ ದೇರ್, ಇದು ಅಲ್ಲಿದೆ. ಅವ ಅಲ್ಲದನ್ರಿ, ನೀವ್ ಅಂತಿರ್ತೀರ ನೋಡ್ರಿ, ಅವ ಅಲ್ಲದನ್ರಿ ಅಂದ್ರ ಹಿ ಈಸ್ ದೇರ್. ಅವ ಅಲ್ಲದನ, ನೀವ್ ಏನ್ ಮಾತಾಡಕತ್ರಿ? ಸಬ್ಜೆಕ್ಟ್ ಮಾತಾಡಕತ್ರಿ, ಟು ಬಿ ಫಾರ್ಮ್ ಮಾತಾಡಕತ್ರಿ, ಅಡ್ವರ್ಬ್ ಮಾತಾಡಕತ್ರಿ. ಅವ ಅಲ್ಲದನ. ಇಲ್ಲಿ ಏನ್ ಮಾತಾಡ್ತೀರಿ? ಜಾನ್ ಇಸ್ ಮೈನ್. ಜಾನ ನನ್ನ ವಿದ್ಯಾರ್ಥಿ, ಜಾನ ನನ್ನ ವಿದ್ಯಾರ್ಥಿ. ಏನ್ ಮಾತಾಡಕತ್ರಿ ಕನ್ನಡದಲ್ಲಿ? ಸಬ್ಜೆಕ್ಟ್ ಮಾತಾಡಕತ್ರಿ, ಟು ಬಿ ಫಾರ್ಮ್ ಮಾತಾಡಕತ್ರಿ, ನನ್ನ ವಿದ್ಯಾರ್ಥಿ ಇದನ್ನ ಮಾತಾಡಕತ್ರಿ. ಪೊಸೆಸಿವ್ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಮಾತಾಡಕತ್ರಿ, ನನ್ನ ವಿದ್ಯಾರ್ಥಿ. ಓಕೆ, ಆ ಅರ್ಥದಲ್ಲಿ ಇದ್ರಲ್ಲಿ ಯಾವ ತರದ ಕ್ರಿಯಾಪದ ಇರುವುದಿಲ್ಲ. ಇವು ಇರ್ತಾವ, ಇವು ಕ್ರಿಯಾಪದ ಅಲ್ಲ. ಓಕೆ, ಲೈಕ್ ದಿಸ್. ಮೇರಿ ಈಸ್ ಹಿಯರ್, ರಾಘು ಈಸ್ ಇನ್. ನೋಡ್ರಿ, ರಾಘು ಈಸ್ ಇನ್. ಇನ್ ಅಂದ್ರ ಒಳಗೆ ಅರ್ಥ. ಇಲ್ಲಿ ರಾಘು ಒಳಗದ. ನಾವು ಇನ್ ದ ಹೌಸ್ ಅಂತ ನೀವು ಹೇಳ್ಬೋದಲ್ಲಿ, ಆದ್ರೆ ಮುಂದೊಂದು ಬಂತಂದ್ರೆ ಅಡ್ವರ್ಬ್ ಆಗುದಿಲ್ಲ. ಅಡ್ವರ್ಬ್ ಆಫ್ ಪ್ಲೇಸ್ ಇದು. ಮುಂದೊಂದು ನೌನ್ ಇತ್ತಂದ್ರ ಅಡ್ವರ್ಬ್ ಆಗುದಿಲ್ಲ, ಅದು ಪ್ರಿಪೋಸಿಷನ್ ಆಗಿಬಿಡುತ್ತೆ. ನೌನ್ ಇಲ್ಲ. ಹೂ ಈಸ್ ಇನ್ಸೈಡ್ ಈಸ್ ಆಲ್ಸೋ ಓಕೆ, ಇನ್ಸೈಡ್. ಓಕೆ, ರಾಘು ಈಸ್ ಇನ್. ಇನ್ ಅದನ್ರೇವ ಅಂತಿರ್ತಾರೆ ನೋಡ್ರಿ. ರಾಘು ಈಸ್ ಇನ್ ಅಡ್ವರ್ಬ್. ರಾಘು ಈಸ್ ಇನ್ ದ ಕ್ಲಾಸ್. ಇಲ್ಲಿ ಏನಾಯ್ತು ನೋಡ್ರಿ, ಇಲ್ಲಿ ಇನ್ ಪ್ರಿಪೋಸಿಷನ್ ಐತಿ. ಪ್ರಿಪೋಸಿಷನ್ ಇದು. ಕ್ಲಾಸ್ ಅನ್ನೋದು ನೌನ್, ಪ್ರಿಪೋಸಿಷನ್ ನೌನ್. ರಾಘು ಈಸ್ ಇನ್ ದ ಕ್ಲಾಸ್. ಇದು ಇನ್ನ ಇಲ್ಲಷ್ಟೇ, ನೌನ್ ಇಲ್ಲ ಮುಂದ ಅಡ್ವರ್ಬ್. ಇನ್ ಮುಂದೆ ನೌನ್ ಬಂದಿದೆ. ರಾಘು ರಾಘು ಕ್ಲಾಸಿನಲ್ಲಿ ಇದ್ದಾನೆ, ವರ್ಗದಲ್ಲಿ ಇದ್ದಾನೆ. ಅವನು ಮನೆಯಲ್ಲಿ ಇದ್ದಾನೆ. ಓಕೆ, ಅಲ್ಲಿ ಅಲ್ಲಿ ಅಲ್ಲಿ, ಮನೆಯಲ್ಲಿ, ಹಾಲಿನಲ್ಲಿ, ಆಫೀಸ್ನಲ್ಲಿ, ಅಲ್ಲಿ ಅಲ್ಲಿ ಬಂದಾಗ ಇನ್ ಹೇಳ್ಬೇಕು ನೀವು. ಓಕೆ, ರಾಘು ಈಸ್ ಇನ್ ದ ಕ್ಲಾಸ್ ಟು ಲರ್ನ್ ಇಂಗ್ಲಿಷ್. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ರಾಘು ಈಸ್ ಇನ್ ದ ಕ್ಲಾಸ್ ಟು ಲರ್ನ್ ಇಂಗ್ಲಿಷ್. ಮುಂದೆ ಏನ್ರಿ ಅಂದ್ರೆ ಎಕ್ಸ್ಟ್ರಾ ವರ್ಡ್ ಅಂತ ಈಗಿನ ಮಟ್ಟಿಗೆ ಇಟ್ಕೊಡ್ರಿ. ಓಕೆ, ಟು ಲರ್ನ್. ನೋಡ್ರಿ, ಯಾವುದೋ ಒಂದು V1 ಫಾರ್ಮಿಗೆ, V1 ಫಾರ್ಮ್ ನಾನು ಹೇಳಿದ್ನಲ್ಲ, V1, ಇದು V1 ಫಾರ್ಮ್. ಇವುಗಳಿಗೆ ಹಿಂದೆ ಟು ಯೂಸ್ ಮಾಡಿದ್ರೆ ನೀವು ಕನ್ನಡದಲ್ಲಿ ಲೂ ಅಂತ ಅರ್ಥ ಕೊಡ್ತದೆ. ಲೂ ಅಂತ ಅರ್ಥ ಕೊಡ್ತದೆ, ಯಾವಾಗ್ಲೂ ಅಲ್ಲ, ಬಹಳಷ್ಟು ಸಲ ಲೂ ಅಂತ ಅರ್ಥ ಕೊಡ್ತದೆ. ಲೂ, ಅಳು ಅಂತ ಐತಂತ ತಿಳ್ಕೊಳ್ಳಿ. ಇದಕ್ಕೆ ಏನ್ ಹಚ್ಬೇಕು ನೀವು? ಅಳಲು. ಕಟ್, ಕತ್ತರಿಸು, ಕತ್ತರಿಸಲು. ಇದಕ್ಕೆ ಟು ಹಚ್ಚಿದ್ರಿಂದ ಲೂ. ಕಟ್ ಅಂದ್ರ ಕತ್ತರಿಸು, ಟು ಕಟ್ ಅಂದ್ರ ಕತ್ತರಿಸಲು. ಗೋ ಅಂದ್ರ ಹೋಗು, ಟು ಗೋ ಅಂದ್ರ ಹೋಗಲು. ಕಮ್ ಅಂದ್ರ ಬರು, ಟು ಕಮ್ ಅಂದ್ರ ಬರಲು. ಮೀಟ್ ಭೇಟಿಯಾಗು, ಟು ಮೀಟ್ ಅಂದ್ರ ಭೇಟಿಯಾಗಲು. ಲೂ ಅಂತ ಅರ್ಥ ಕೊಡ್ತದ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರ ಅಂದ್ರೆ ಇನ್ಫಿನಿಟಿವ್ ಅಂತ ಕರೀತಾರ. ನಾ ಒಂದು ವಿಡಿಯೋದಲ್ಲಿ ಹೇಳಿನಿ ಇದನ್ನ, ಆಲ್ರೆಡಿ ಇದನ್ನ ಹೇಳಿದೀನಿ. ಇನ್ಫಿನಿಟಿವ್ ಅಂತಾರ ಯಾವುದೇ ಒಂದು ಬೇಸ್ 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 ವರ್ಬಿಗೆ ಅದ್ರ ಹಿಂದ ಟು ಹಚ್ಚಿದ್ರ ಅದು ಏನಾಗುತ್ತ? ಇನ್ಫಿನಿಟಿವ್ ಅಂತ ಕರೀತಾರೆ. ಟು ಕಮ್, ಲೂ ಅನ್ನೋ ಅರ್ಥದಲ್ಲಿ ಇರ್ಬೇಕು. ಬೇರೆ ಬೇರೆನೂ ಇರ್ತಾತ ಅರ್ಥ. ಮುಂದಿನ ಕ್ಲಾಸ್ಗಳಲ್ಲಿ ಅದು ನಿಮ್ಗೆ ಅರ್ಥ ಆಗ್ತಾ ಹೋಗ್ತದ. ಓಕೆ, ಈಗಿನ ಮಟ್ಟಿಗೆ ಟು ಅನ್ನೋದು ಅರ್ಥ ಕೊಡ್ತದ, ಇಟ್ಕೊಳ್ಬೇಕು ನೀವು. ಈಗ ನೋಡ್ರಿ, ರಾಘು ಈಸ್ ಇನ್ ದ ಕ್ಲಾಸ್ ಟು ಲರ್ನ್ ಇಂಗ್ಲಿಷ್. ರಾಘು ಇಂಗ್ಲಿಷ್ ಕಲಿ. ಲರ್ನ್ ಅನ್ನೋದೇನ? ಕಲಿ. ಟು ಲರ್ನ್ ಅಂದ್ರ ಕಲಿಯಲು. ರೀಡ್ ಅಂದ್ರೇನು? ಓದು. ಟು ರೀಡ್ ಅಂದ್ರ ಓದಲು. ಲರ್ನ್ ಇಂಗ್ಲಿಷ್. ರಾಘು ಇಂಗ್ಲಿಷ್ ಕಲಿಯಲು ಕ್ಲಾಸಿನಲ್ಲಿ ಇದ್ದಾನೆ. ಆಮೇಲೆ ಒಟ್ಟಿಗೆ ಹೇಳ್ಬಿಡ್ಬೇಕು ನೀವು. ಓಕೆ, ಯಾವ್ದು ಮೊದಲ ಯಾವ್ದು ಆಮೇಲೆ ಕನ್ಫ್ಯೂಷನ್ ಆಗೇ ಆಗುತ್ತದೆ. ಯಾಕಂದ್ರೆ ಈ ಕನ್ನಡದ ಮೂಲಕ, ಮಾತೃಭಾಷೆಯ ಮೂಲಕ ಇಂಗ್ಲಿಷ್ ಕಲಿಯೋದು ಚಾಲೆಂಜಿಂಗ್ ಟಾಸ್ಕ್. ಆದರೆ ಬೇರೆ ದಾರಿ ಎಲ್ಲಿದೆ?
ದಟ್ ಈಸ್ ದ ಕ್ವಶನ್. ಇದು ಕಷ್ಟ ಆದ್ರೆ ಆಗ್ಲಿ, ಇದನ್ನೇ ಕಲಿಬೇಕು. ಸ್ವಲ್ಪ ಲೇಟ್ ಆಗ್ಬೋದು, ತಲೆಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು, ಬಟ್ ನೀವು ನೀವು ಜಂಪ್ ಮಾಡಿದ್ರ ಅದರಲ್ಲಿ, ಅದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದ್ರಿ ಅಂತಂದ್ರ, ಒಮ್ಮೆ ನಿಮಗೆ ರುಚಿ ಹತ್ತಿ ಅಂತಂದ್ರ ನೀವು ಅದನ್ನ ಬಿಡಕ್ ಸಾಧ್ಯನೇ ಇಲ್ಲ. ಅದ್ಭುತವಾದ ಸೆಂಟೆನ್ಸ್ ಗಳನ್ನ ಮಾತಾಡಕ್ ಕಲಿತೀರಿ. ಓಕೆ, ಲೈಕ್ ದಿಸ್. ಅಂಡ್ ಇದು ಟೂ ಚೇರ್ಸ್ ಆರ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ 2 ಕುರ್ಚಿಗಳು ಇದ್ದಾವೆ. ಇವೆ 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 ಅನ್ನೋದೇನ್ ತೋರಿಸುತ್ತೆ? ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಯಾವ ನೌನ್ ಐತೇನ್ರಿ? ಇಲ್ಲಿ ಇದು ವರ್ಬ್ ಇದೇನು? ನೋ. ಟೂ ಚೇರ್ಸ್ ಆರ್ ಇನ್ ದಿಸ್ ರೂಮ್. ಈಗ ಇದು ಪ್ರಿಪೋಸಿಷನ್ ನೌನ್, ಇನ್ ದಿಸ್ ರೂಮ್. ಇದು ಸೇಮ್. ದೇರ್ ಆರ್ ಟೂ ಚೇರ್ಸ್ ಇನ್ ದಿಸ್ ರೂಮ್ ಅಂದ್ರು ಒಂದೇ, ಟೂ ಚೇರ್ಸ್ ಆರ್ ಇನ್ ದಿಸ್ ರೂಮ್ ಅಂದ್ರು ಒಂದೇ. ಹೆಚ್ಚು ನೀವು ಯಾವ್ದು ನೆನಪಿಟ್ಕೊಳ್ಬೇಕಂದ್ರೆ ಇದನ್ನ ನೆನಪಿಟ್ಕೊಳ್ಬೇಕು. ಓಕೆ, ದೇರ್ ಆರ್ ಟೂ ಚೇರ್ಸ್ ಇನ್ ದಿಸ್ ರೂಮ್, ದೇರ್ ಆರ್ 100 ಬುಕ್ಸ್ ಇನ್ ದಿಸ್ ರೂಮ್. ಒಂದ ಇದ್ರೆ ದೇರ್ ಈಸ್ ಅನ್ಬೇಕು. ದೇರ್ ಈಸ್ ಅ ಕ್ಯಾಮ್ರಾ ಇನ್ ದಿಸ್ ರೂಮ್, ದೇರ್ ಈಸ್ ಅ ಬೋರ್ಡ್ ಇನ್ ದಿಸ್ ರೂಮ್, ದೇರ್ ಈಸ್ ಅ ಬೋರ್ಡ್ ಇನ್ ದಿಸ್ ರೂಮ್. ಈ ರೂಮ್ ನಲ್ಲಿ ಒಂದು ಬೋರ್ಡ್ ಐತೆ. ಓಕೆ, ಡಿಜಿಟಲ್ ಬೋರ್ಡ್ ಐತೆ. ಈ ರೂಮ್ ನಲ್ಲಿ ಒಂದು ಕ್ಯಾಮ್ರಾ ಐತೆ. ದೇರ್ ಈಸ್ ಎ ಲ್ಯಾಪ್ಟಾಪ್ ಇನ್ ದಿಸ್ ರೂಮ್. ಓಕೆ, ಲೈಕ್ ದಿಸ್. ಇದು ದೇರ್ ಈಸ್ ಎ ರಿವಾಲ್ವಿಂಗ್ ಚೇರ್ ಇನ್ ದಿಸ್ ರೂಮ್. ಓಕೆ, ಪ್ಲೂರಲ್ ಇತ್ತಂದ್ರ ದೇರ್ ಆರ್ ಅಂತ ಹಚ್ಬೇಕು. ಯಾವುದಕ್ಕ? ಈ ಪ್ರೆಸೆಂಟಿಗೆ ಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ನಾ ಹೇಳ್ತಾ ಇರೋದು. ಓಕೆ, ಲೈಕ್ ದಿಸ್. ಈಗ ನೋಡ್ರಿ, ಟೂ ಚೇರ್ಸ್ ಆರ್ ಇನ್ ದಿಸ್ ರೂಮ್. ಇದನ್ನು ಹೇಳ್ಬೋದು ನೀವು, ಎರಡೂ ಕರೆಕ್ಟ್. ಬಟ್ ಇದು ಅಷ್ಟು ಕಂಫರ್ಟಬಲ್ ಆಗುದಿಲ್ಲ, ಸಣ್ಣ ಮಕ್ಕಳು ಮಾತಾಡ್ದಂಗ ಆಗುತ್ತ. ನೀವು ಇದನ್ನ ಹೆಚ್ಚು ಇದನ್ನ ಮಾಡ್ಬೇಕು. ದೇರ್ ಆರ್ ಟೂ ಚೇರ್ಸ್ ಇನ್ ದಿಸ್ ರೂಮ್. ಓಕೆ, ಈ ರೂಮ್ ನಲ್ಲಿ ಒಂದು ಏನು 10 ಪುಸ್ತಕ ಅದಾವ ಅಂತ ತಿಳ್ಕೊಡ್ಸಿ. ಈ ಇದ್ರಲ್ಲಿನೂ ಹೇಳ್ಬೇಕು, ಇದ್ರಲ್ಲಿನೂ ಹೇಳ್ಬೇಕು. ನಂಬರ್ ಮೊದಲ ತಗೊಂಡು ಇದ್ರಲ್ಲಿ ಹೇಳಿದ್ರೆ ನಂಬರ್ ಮೊದಲು ಬಂದ್ಬಿಡ್ತದೆ. 10 ಬುಕ್ಸ್ ಆರ್ ಇನ್ ದಿಸ್ ರೂಮ್. ಇಲ್ಲಿ ದೇರ್ ಆರ್ ದೇರ್ ಈಸ್ ಅಥವಾ ದೇರ್ ಆರ್ ಬಂದಿಂದ 10 ಬುಕ್ಸ್ ನಂಬರ್ ಬರ್ತದೆ. ದೇರ್ ಆರ್ 10 ಬುಕ್ಸ್ ಇನ್ ದಿಸ್ ರೂಮ್. ಇದ್ರ ಬಗ್ಗೆ ಹೇಳಿನ ಡಿಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ. ದೇರ್ ಅನ್ನೋದಕ್ಕೆ ಅರ್ಥ ಇರುವುದಿಲ್ಲ, ಡಮ್ಮಿ ಸಬ್ಜೆಕ್ಟ್, ಜೀರೋ ಸಬ್ಜೆಕ್ಟ್ ಅಂತೀವಿ. ನೋಡಿ, ದೇರ್ ಆರ್ ಟೂ ಚೇರ್ಸ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ ನಂದಿ ಕನ್ನಡದಲ್ಲಿ 2 ಕುರ್ಚಿಗಳು ಇವೆ. ಮತ್ತೆ ಇದು ಎಲ್ಲೇ ಹೇಳಿದ್ವಿ ನಾವು ಕನ್ನಡದಲ್ಲಿ? ಹೇಳಿಲ್ಲ. ಅದಕ್ಕಾಗಿ ಇದು ಡಮ್ಮಿ ಸಬ್ಜೆಕ್ಟ್, ಇದು ಉಚ್ಚಾರ ಮಾಡಿರೋದಿಲ್ಲ ನಾವು ಕನ್ನಡದಲ್ಲಿ. ಜೀರೋ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ದೇರ್ ಆರ್ ಟೂ ಚೇರ್ಸ್ ಇನ್ ದಿಸ್ ರೂಮ್, ದೇರ್ ಆರ್ 10 ಬುಕ್ಸ್ ಇನ್ ದಿಸ್ ರೂಮ್. ಓಕೆ, ಆ ಹಾಲ್ನಾಗ 100 ಜನ ಅದಾರ್ರಿ ಅಂತ್ರಿ. ಆ ಹಾಲ್ನಾಗ 100 ಜನ ಅದಾರ. ಇಂಥ ಸೆಂಟೆನ್ಸ್ ಮಾತಾಡ್ತಿರ್ತೀರಿ ನೀವು ಅಲ್ಲೇ, ಬಟ್ ನಿಮ್ಗೆ ಗೊತ್ತಿರಲಿಲ್ಲ. ಆ ಹಾಲ್ನಾಗ 100 ಜನ ಅದಾರ ನೋಡ್ರಿ, ದೊಡ್ಡ ಹಾಲ್ ಐತದ ಅಂತ. 10 people are in that hall. Are they in that hall ಅಂದ್ರು ಓಕೆ. 10 people are in that hall. There are 10 people in that hall. ಎರಡು ಕರೆಕ್ಟ್. ಬಟ್ ದೇರ್ ಪದ ಯೂಸ್ ಮಾಡಿದ್ರೆ ಹೆಚ್ಚು ನೀವು ಇಂಗ್ಲಿಷ್ ಸ್ವಲ್ಪ ಕರೆಕ್ಟ್ ಇಂಗ್ಲಿಷ್ ಮಾತಾಡ್ದಂಗ ಆಗ್ತದೆ. ಇದು ಏನು? ಪ್ರೆಸೆಂಟ್ ಟೆನ್ಸ್. ಇವು 4 ಬರೀ ಏನು ನಾವು ಅಫರ್ಮೇಟಿವ್ ದಲ್ಲಿ ಹೇಳಿದ ಸೆಂಟೆನ್ಸ್ 4 ಪ್ರಕಾರಗಳಲ್ಲಿ ಇರ್ತಾವ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಇದನ್ನೇ ನೆಗೆಟಿವ್ ಮಾಡೋದು, ಇಂಟ್ರಾಗೇಟಿವ್ ಮಾಡೋದು, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡೋದು. ಓಕೆ, ಆ ತರ. ಈಗ ನೋಡಿ, ಐ ಆಮ್ ಎ ಟೀಚರ್, ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಐ ಆಮ್ ನಾಟ್ ಎ ಟೀಚರ್, ನಾನು ಒಬ್ಬ ಶಿಕ್ಷಕ ಇಲ್ಲ. ಎಮ್ ಐ ಎ ಟೀಚರ್, ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಆಮಂಟ್ ಐ ಎ ಟೀಚರ್, ನಾನು ಒಬ್ಬ ಶಿಕ್ಷಕ ಇಲ್ಲವೇ, ಇಲ್ಲವೇ ಅಲ್ಲವೇ. ಓಕೆ, ಈಗ ಯು ಆರ್ ವಾಯ್ಸ್, ಯು ಆರ್ ನಾಟ್ ವಾಯ್ಸ್, ಆರ್ ಯು ವಾಯ್ಸ್, ಆರ್ ಯು ವಾಯ್ಸ್, ಲೈಕ್ ದಿಸ್. ಆರ್ ಯು ನಾಟ್ ವಾಯ್ಸ್ ಅಂದ್ರೂ ಓಕೆ, ಆರ್ ಯು ನಾಟ್ ವಾಯ್ಸ್ ಅಂದ್ರೂ ಓಕೆ, ಆರ್ ಯು ವಾಯ್ಸ್ ಅಂದ್ರೂ ಓಕೆ. ನೋಡ್ರಿ, he is a wise student, he is not wise student, is he a wise student, isn't he a wise student, ಅಥವಾ is he not a wise student. ಇನ್ನೂ ಹೇಳ್ಬೋದು. ಲಾಸ್ಟ್ ಕೊನೆಯ ವಾಕ್ಯ 2 ಪ್ರಕಾರದಲ್ಲಿ ನೀವು ಮಾಡಬಹುದು, ಯಾವ್ದಾದ್ರು ಒಂದು. John is my student, John is not my student, is John my student, isn't John my student, like this. ಅಂದ್ರ ಬರೀ ಅಫರ್ಮೇಟಿವ್ ಮಾತಾಡ್ತಿರೋದಿಲ್ಲ, ಯಾವ ನನ್ನ ಸ್ಟೂಡೆಂಟ್ ಅಲ್ರಿ ಅಂತೀರಿ, ನೆಗೆಟಿವ್ ಮಾತಾಡ್ತಾ ಇದ್ರಿ. ಇದು ಒಂದೇ ನೀವು ನೆನಪಿನಲ್ಲಿ ಇಟ್ರ ಮತ್ತೆ ನೆಗೆಟಿವ್ ಯಾರು ಮಾತಾಡ್ತಾರೆ? ನೀವು ನೆಗೆಟಿವ್ ಸೆಂಟೆನ್ಸ್ ಕನ್ನಡದಲ್ಲಿ ಮಾತಾಡ್ತಿರ್ತೀರಲ್ಲ. ಜಾನ್ ನನ್ನ ಸ್ಟೂಡೆಂಟ್ ಅಲ್ರಿ, ಜಾನ್ ಈಸ್ ನಾಟ್ ಮೈ ಸ್ಟೂಡೆಂಟ್. ಯಾವಾಗ್ಲೂ ನಾಟ್ ಎಲ್ಲಿ ಬರ್ತೈತೆ ಹೇಳ್ರಿ? ಆಯಾ ಟೆನ್ಸಿನ ಹೆಲ್ಪಿಂಗ್ ವರ್ಬ್ ಏನು ಮುಂದೆನೇ ನಾಟ್ ಬರ್ತದೆ. ಇಲ್ಲಿ ಟು ಬಿ ಫಾರ್ಮ್ಸ್ ಇರ್ತಾವ, ಆಮ್, ಈಸ್, ಆರ್, ಅವುಗಳ ಮುಂದೆನೇ ನಾಟ್ ಬರ್ತದೆ. ಟು ಬಿ ಫಾರ್ಮ್ಸ್ ಆಮ್, ಆರ್, ಈಸ್ ಇವುಗಳ ಮುಂದೆನೇ ನಾಟ್ ಬರ್ತದೆ. ನೆಗೆಟಿವ್ ಮಾಡ್ಬೇಕಾದ್ರೆ, ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಇವು ಮೊದಲು ಬರ್ತಾವ.
ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಯಾಮ್ ಇದ್ದದ್ದು ಯಾಮಂಟ್ ಆಗಿರ್ತತ. ಈ ನೋಡ್ರಿ, ಈಸ್ ಇದ್ದದ್ದು ಈಸಂಟ್ ಆಗಿರ್ತ, ಈಸ್ ನಾಟ್ ಇದ್ದದ್ದು ಈಸಂಟ್ ಆಗಿರ್ತತ, ಆರ್ ನಾಟ್ ಇದ್ದದ್ದು ಆರಂಟ್ ಆಗಿರ್ತತ. ಈ ತರ ನೀವು ಈ ಮೊದಲ ವರ್ಡ್ ಬರೀಬೇಕು, ಅದ್ರ ಜೊತೆಗೆ ಏನ್ ಇಡ್ಬೇಕು, ಆಮೇಲೆ ಟಿ ಒಂದೇ ಸಪರೇಟ್ ಮಾಡ್ಬೇಕು. ಅಮಂಟ್, ಇಸಂಟ್, ಅರಂಟ್. ಓಕೆ, ಜಾನ್ ಈಸ್ ಮೈ ಸ್ಟೂಡೆಂಟ್, ಜಾನ್ ಈಸ್ ನಾಟ್ ಮೈ ಸ್ಟೂಡೆಂಟ್, ಈಸ್ ಜಾನ್ ಮೈ ಸ್ಟೂಡೆಂಟ್, isn't John my student? Like this. Mary is here, Mary is not here. Is Mary here? Isn't Mary here? Okay. Raghu is in, Raghu is not in. Is Raghu in? Isn't Raghu in? Like this. ನೀವು ಕ್ವಶನ್ ಕೇಳ್ತಾ ಇದ್ರಂದ್ರ ಅದು ಕ್ವಶನ್ ಆಗೇನ ಭಾವ ಬರ್ತಿರ್ಬೇಕು. ನೀವು ಕ್ವಶನ್ ಮಾಡಿ ರಾಘು ಇಸ್ ಇನ್, ಈಸ್ ರಾಘು ಇನ್, ಈಸ್ ರಾಘು ಇನ್ ಅಂದ್ರ ಇದು ಕ್ವಶನ್ ಆಗೋದಿಲ್ಲ. ಈಸ್ ರಾಘು ಇನ್ ಕ್ವಶನ್ ಕೇಳಿದಂಗ ಆಗ್ಬೇಕದು. ಪ್ರಶ್ನಾರ್ಥಕ ವಾಕ್ಯ ಅಲ್ಲ. ಇವ್ರ ಆಸ್ಕಿಂಗ್ ಎ ಕ್ವಶನ್, ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಕ್ವಶನ್. ಓಕೆ, Raghu is in the class to learn English. Raghu is not in the class to learn English. Is Raghu in the class to learn English? Isn't Raghu in the class to learn English? Two chairs are in this room. Two chairs are not in this room. Are two chairs in this room? Aren't two chairs in this room? ಇದು ಬೇರೆ ಸ್ವಲ್ಪ ಮಜಾ ಐತಿ. ಇದು not ಬರೋದಿಲ್ಲ ಇಲ್ಲಿ. Okay? There are no chairs in this room ಆಗುತ್ತೆ. ಇದ್ರ ಬಗ್ಗೆ ಹೇಳಿದೀನಿ ಡೀಟೇಲ್ ಆಗಿ. Okay? There are no chairs in this room. ಇಲ್ಲಿ ದೇರ್ ಡಮ್ಮಿ ಸಬ್ಜೆಕ್ಟ್ ಇದ್ದಾಗ ನೋ ಬರ್ತತ, ನಂಬರ್ ಬರೋದಿಲ್ಲ. ನೆಗೆಟಿವ್ ಮಾಡ್ಬೇಕಾದ್ರೆ ನಂಬರ್. ಓಕೆ, ದೇರ್ ಆರ್ ನೋ ಚೇರ್ಸ್ ಇನ್ ದಿಸ್ ರೂಮ್. ಎರಡು ಚೇರ್ ಅದಾವ, ಚೇರ್ ಇಲ್ಲ. ಆರ್ ದೇರ್ ಟೂ ಚೇರ್ಸ್ ಇನ್ ದಿಸ್ ರೂಮ್? ಅಫರ್ಮೇಟಿವ್ ಇಂಟ್ರಾಗೇಟಿವ್ ದಲ್ಲಿ ನಂಬರ್ ಬರ್ತದ. ಯಾವಾಗ ನಂಬರ್ ಬರೋದು ಬರ್ಲಾರ್ದಿದ ದೇರ್ ಡಮ್ಮಿ ಸಬ್ಜೆಕ್ಟ್ ಆಗಿರ್ಬೇಕು, ಅವಾಗ ನೋಡ್ಬೇಕು. ಇಲ್ಲಿ ನಾಟ್ ಹಚ್ಬಾರ್ದು. ದೇರ್ ಆರ್ ನಾಟ್ ಟೂ ಚೇರ್ಸ್, ದೇರ್ ಆರ್ ನಾಟ್ ಚೇರ್ಸ್ ಹಿಂಗ ಹೇಳ್ಬಾರ್ದು. ದೇರ್ ಆರ್ ನೋ ಚೇರ್ಸ್, ದೇರ್ ಆರ್ ನೋ ಚೇರ್ಸ್ ಇನ್ ದಿಸ್ ರೂಮ್. ಆರ್ ದೇರ್ ಟೂ ಚೇರ್ಸ್ ಇನ್ ದಿಸ್ ರೂಮ್? ಆರಂಟ್ ಅನ್ಬಾರ್ದು. ಆರಂಟ್ ಅಂದ್ರೆ ಏನಾಗುತ್ತೆ, ನೀವು ನಾಟ್ ಯೂಸ್ ಮಾಡ್ತಾ ಇದೀರಿ ಅಂತ ಅನ್ಸುತ್ತದ. ಆರ್ ದೇರ್ ನೋ ಚೇರ್ಸ್ ಇನ್ ದಿಸ್ ರೂಮ್? ಆ ಸಬ್ಜೆಕ್ಟ್ ಮುಂದೆ ಇನ್ನೊಂದು ವಾಕ್ಯವನ್ನು ಹೇಳ್ತಿರಲ್ಲ ನಾಟ್ ಹಚ್ಚಿ, ಆ ಟೆನ್ಸ್ ನಲ್ಲಿ ಇಲ್ಲಿ ನೋ ಹಚ್ಚಿ ಹೇಳ್ಬೇಕಷ್ಟೇ. ದೇರ್ ಇರ್ತದಲ್ಲ ಅದಕ್ಕೆ ನೋ ಹಚ್ಬೇಕು. ಆರ್ ದೇರ್ ನೋ ಚೇರ್ಸ್ ಇನ್ ದಿಸ್ ರೂಮ್? ಅಫರ್ಮೇಟಿವ್ ನೆಗೆಟಿವ್ ದಲ್ಲಿ ನಂಬರ್ ಬರ್ತದ. ನೆಗೆಟಿವ್ ಇಂಟ್ರಾಗೇಟಿವ್ ದಲ್ಲಿ ನಂಬರ್ ಬರ್ತದೆ. ತಿಳ್ಕೊಡ್ರಿ. ಈ ದೇರ್ ಪದ ಹಚ್ಚಿ ಹೇಳುವಾಗ ಹೇಳಿದ್ನ. ಅಂಡ್ ನೋ ಬರ್ತತಿ. ನೆಗೆಟಿವ್ ವರ್ಡ್ ಯಾವ್ದು ಬರ್ತದ? ನೋ ಬರ್ತದ. ಇದು ಪ್ರೆಸೆಂಟ್ ಟೆನ್ಸ್. ನೀವು ತಿಳ್ಕೊಡ್ರಿ. ಇಂಥ ವಾಕ್ಯಗಳನ್ನ ಡೈಲಿ ಮಾತಾಡ್ತಿರ್ತಾರೆ. ಓಕೆ, ಯಾರು ಕೇಳ್ತಾರ ಅವ್ರ ಯಾರ್ಲೆ ಅಂತಂದ್ರ ಅವರು ನಮ್ ಸಿಸ್ಟರ್ ಅಂತೀರಿ. ಶಿ ಈಸ್ ಮೈ ಸಿಸ್ಟರ್, ಶಿ ಈಸ್ ಮೈ ಸಿಸ್ಟರ್. ಕೇಳ್ತ್ರಿ ಫೋನ್ ಹಚ್ಚಿ, ಎಲ್ಲದಿಲ್ಲ ಅಂತ. ರೂಮ್ನಾಗ ಅದೀನಿ ಅಂತೀರಿ ನೀವು. ಐ ಆಮ್ ಇನ್ ದ ರೂಮ್. ಇನ್ ದ ರೂಮ್ ಪ್ರಿಪೋಸಿಷನ್ ನೌನ್. ಯಾವುದೇ ತರ ರೂಮಿಗೆ ಏನ್ ಮಾಡಕತ್ತಿ ಅಂತ ಹೇಳುದಿಲ್ಲ ನೀನ್ ಇಲ್ಲಿ. ಏನ್ ಹೇಳ್ತಾ ಇದ್ರಿ ನೀವು? ನಾ ಎಲ್ಲಿದ್ದೀನಿ ಮಾತ್ರ ಹೇಳ್ತಾ ಇದ್ರಿ. ನಾ ಹೇಗದಿನ ಅಂತ ಮಾತ್ರ ಹೌ ಆರ್ ಯು, ಐ ಆಮ್ ಫೈನ್, ಫೈನ್. ನಾ ಹೇಗದಿನ ಅಂತ ಮಾತ್ರ ಹೇಳ್ತೀರಿ. ವಾಕ್ಯ ಒಂದು ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಇಂಥದ್ದನ್ನು ಮಾತ್ರ ಹೇಳ್ತತಿ. ಇದು ಪ್ರೆಸೆಂಟ್ ಟೆನ್ಸ್. ವಾಕ್ಯಗಳು ಹೀಗೇನೆ ಇರ್ತಾವ. ಇಲ್ಲಿ ಯಾವುದೇ ಕಾರಣಕ್ಕೂ ಕ್ರಿಯಾಪದವನ್ನ ಬಳಸೋದಿಲ್ಲ. ನೆನ್ಪಿಡ್ರಿ. ನಾವು ಏನೇನು ಕೋಟಿ ಸೆಂಟೆನ್ಸ್ ಮಾತಾಡ್ರಿ, ಒಂದು ಕ್ರಿಯಾಪದ ಇದ್ದಂತ ಸೆಂಟೆನ್ಸ್ ಅನ್ನ ಮಾತಾಡ್ತಿರ್ತೀರಿ, ಇನ್ನೊಂದು ಕ್ರಿಯಾಪದ ಇಲ್ಲದೆ ಇರುವಂತ ಸೆಂಟೆನ್ಸ್ ಅನ್ನ ಮಾತಾಡ್ತಿರ್ತೀರಿ. ಹೇಳ್ರಪ್ಪ, ಯಾವ್ದು ಕ್ರಿಯಾಪದ ಇವು ಎರಡು ಬಿಟ್ಟು ಬೇರೆ ಯಾವ್ದು ಮಾತಾಡ್ತೀರಿ ಹೇಳ್ರಿ. ಓಕೆ, ಇರ್ಬೋದು. ಬಟ್ ಈ ನಾ ಟೆನ್ಸಿಗೆ ಸಂಬಂಧಪಟ್ಟಂತೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಡ್ರಿ. ನೀವು ಏನ್ ಬೇಕಾದ್ ಮಾತಾಡ್ರಿ. ಕ್ರಿಯಾಪದ ಇದ್ದಂತ ಸೆಂಟೆನ್ಸ್ ಒಂದು, ಕ್ರಿಯಾಪದ ಇಲ್ಲದೆ ಇರುವಂತ ಸೆಂಟೆನ್ಸ್ ಒಂದು. ಇವು ಎರಡೇ. ಕ್ರಿಯಾಪದ ಇರದೇ ಇರುವಂತ ಸೆಂಟೆನ್ಸ್ ಅಂದ್ರೆ ಒಂದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾತಾಡ್ತಿರ್ಬೋದು ನೀವು, ಪಾಸ್ಟ್ ಟೆನ್ಸ್ ದಲ್ಲಿ ಮಾತಾಡ್ತಿರ್ಬೋದು, ಫ್ಯೂಚರ್ ಟೆನ್ಸ್ ದಲ್ಲಿ ಮಾತಾಡ್ತಿರ್ಬೋದು. ಉಳಿದ 12 ಟೆನ್ಸ್ ಗಳಲ್ಲಿ ಕ್ರಿಯಾಪದ ಇರ್ತದೆ. ಇಷ್ಟೇ. ಓಕೆ, ನಾನು ಒಂದು ಕನ್ನಡ ಸೆಂಟೆನ್ಸ್ ಅನ್ನ ಮಾತಾಡ್ತಾ ಇದ್ದೀನಿ, ಅದು ಯಾವ ಟೆನ್ಸಿಗೆ ಸಂಬಂಧಪಟ್ಟತ ಅಂತ ನಿಮ್ಗ ಅರಿವಾಗ್ಬೇಕು. ಆಮೇಲೆ ಇಂಗ್ಲಿಷ್ ಬರ್ತದ. ಇದು ಫಸ್ಟ್ ಸ್ಟೆಪ್. ಆ ಒಂದು ಕನ್ನಡ ಸೆಂಟೆನ್ಸ್ ಮಾತಾಡ್ತಾ ಇದ್ದೀನಿ, ಇದು ಯಾವ ಟೆನ್ಸ್ನಿಗೆ ಬರ್ತದ, ಯಾವ ಸೆಂಟೆನ್ಸ್ ನಲ್ಲಿ ಇದೆ. ಅಫರ್ಮೇಟಿವ್ ದಲ್ಲಿ ಇದೆಯೋ, ಇಂಟ್ರಾಗೇಟಿವ್ ದಲ್ಲಿ ಇದೆಯೋ, ನೆಗೆಟಿವ್ ಇಂಟ್ರಾಗೇಟಿವ್ ದಲ್ಲಿ ಇದೆಯೋ, ನೆಗೆಟಿವ್ ಇಂಟ್ರಾಗೇಟಿವ್ ದಲ್ಲಿ ಇದೆಯೋ. ನಾವು ಮಾತಾಡಿದ್ ನಮ್ಗೆ ಗೊತ್ತಿರ್ತದ. ನಾನು ನೆಗೆಟಿವ್ ಮಾತಾಡಿನೋ, ಇಂಟ್ರಾಗೇಟಿವ್ ಮಾತಾಡಿದನೋ,
ನೆಗೆಟಿವ್ ಇಂಟ್ರಾಗೇಟಿವ್ ಮಾತಾಡಿದ್ನೋ ಅನ್ನೋದು ನನಗೆ ಗೊತ್ತಿರ್ತದಲ್ಲ. ಅದರಕ್ಕೆ ಅನುಗುಣವಾಗಿ ಆ ಫಾರ್ಮುಲಾ ಪ್ರಕಾರ ನೀವು ಇಂಗ್ಲಿಷ್ ಸೆಂಟೆನ್ಸ್ ಅನ್ನ ಮಾತಾಡಬೇಕು. ಸ್ವಲ್ಪ ಲೇಟ್ ಆಗುತ್ತೆ ಅದು. ಮೊದಲು ನೀವು ಕನ್ನಡ ಗ್ರಾಮರ್ಗೆ ನಿಮ್ಮ ಕನ್ನಡ ಸೆಂಟೆನ್ಸ್ ಅನ್ನ ಕನ್ವರ್ಟ್ ಮಾಡಬೇಕು. ಆಮೇಲೆ ವರ್ಬ್ ಕಂಡುಹಿಡಬೇಕು, ಅದು ಇದೆಯೋ ಇಲ್ಲ ಅಂತೇಳಿ. ಆಮೇಲೆ ಸಬ್ಜೆಕ್ಟ್ ಕಂಡುಹಿಡಬೇಕು, ಆಮೇಲೆ ಅಬ್ಜೆಕ್ಟ್ ಕಂಡುಹಿಡಬೇಕು. ಇದು ಸ್ವಲ್ಪ ದಿನಗಳ ಮಾತ್ರ ನಡೀತಿರ್ತದೆ ಇದು ಪ್ರಕ್ರಿಯೆ. ಆಮೇಲೆ ನೀವು ಯಾವ ನೆನಪಿಸ್ಕೊಳ್ಳೋದಿಲ್ಲ. ಅಯ್ಯೋ ಇದರಲ್ಲಿ ಸಬ್ಜೆಕ್ಟ್ ಯಾವುದು, ಅದು ಯಾವುದು, ಯಾವುದು ನೆನಪಿಗೆ ಬರೋದಿಲ್ಲ. ತಾನೇ ನಿಮ್ಮ ಬಾಯಿಂದನೇ ಶುರು ಆಗ್ತಾವ. ಓಕೆ, ಅದು ಎಫೆಕ್ಟ್ ಆಮೇಲೆ ಗೊತ್ತಾಗ್ತದೆ. ಬಟ್ ನೀವು ಬಿಗಿನಿಂಗಿಗೆ ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ. ಓಕೆ, ಕಷ್ಟ ಅಂದ್ರೇನು ಭಾರಿ ತಲೆಯಲ್ಲಿ ಗುಡ್ಡ ಇಟ್ಟಂಗಲ್ಲ. ಬಹಳ ಈಸಿಯಾಗಿ ತಿಳ್ಕೊಂಡು ನೀವು ಸಮಾಧಾನದಿಂದ ತಗೊಳ್ಬೇಕು ಅದನ್ನ. ಕಿರಿಕಿರಿ ಕಿರಿಕಿರಿ ಅಂತ ಮಾಡ್ಕೊಂಡ್ರೆ ಕಲಿಯಕ್ ಆಗುದಿಲ್ಲ ಅದು. ಓಕೆ, ಸೊ ದಿಸ್ ಈಸ್ ದ ಟಾಪಿಕ್ ಟುಡೇ. ಓಕೆ, ಇಂಥವು ಏನು ಹೊರಗಡೆ ನೀವು ಮಾತಾಡ್ತಿರ್ತೀರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತೀರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತಾಡ್ತೀರಿ, ಇಂಥ ಸೆಂಟೆನ್ಸ್ಗಳನ್ನ ಮಾತಾಡ್ತೀರಿ, ಅವನ್ನೇ ಇಂಗ್ಲೀಷ್ನಲ್ಲಿ ಮಾತಾಡಕ್ ಚಾಲೂ ಮಾಡ್ರಿ. ಓಕೆ, ಲೈಕ್ ದಿಸ್. ಇದರೊಂದಿಗೆ ನನ್ನ ಈ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.